ಓಂ ಶ್ರೀ ಗುರು ಬಸವೇಶ್ವರಾಯ ನಮಃ. ಬಸವಣ್ಣನವರನ್ನೇ ಮೊದಲು ಮಾಡಿ ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಮಹಾತಪಸ್ವಿಗಳು, ಶ್ರೇಷ್ಠ ಜ್ಞಾನಿಗಳು, ವೇದಾಂತ ಸಿದ್ಧಾಂತಗಳ ಸಮನ್ವಯ ಆಚಾರ್ಯರು, ವಿಜಯಪುರ ಜ್ಞಾನಯೋಗಾಶ್ರಮದ ಮೂಲ ಪುರುಷರು, ನಮ್ಮೆಲ್ಲರ ಆರಾಧ್ಯರಾದ ಪರಮ ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು, ವಿಶ್ವಸಂತರು, ನಡೆದಾಡುವ ದೇವರಾಗಿ ವಿಶ್ವದ ಜನರಿಗೆ ಶಾಶ್ವತ ಶಾಂತಿಯ ದಾರಿಯನ್ನು ತೋರಿಸಿರುವ ಪರಮ ಪೂಜನೀಯ ಸಿದ್ದೇಶ್ವರಪ್ಪಗಳವರ ದಿವ್ಯ ಚರಣಗಳಿಗೂ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಬೀಳೂರಿನ ಆರಾಧ್ಯ ಗುರುಗಳು ತಮ್ಮ ಕರ್ತೃತ್ವ ಶಕ್ತಿಯಿಂದ ಅನೇಕ ಸಂಸ್ಥೆಗಳನ್ನು ಕಟ್ಟಿ ಅಲೌಕಿಕವಾದ ಶಿವಾನುಭವವನ್ನು ನಾಡಿನೆಲ್ಲೆಡೆ ಸಾರಿದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಸ್ಮರಿಸಿ, ಪ್ರಸ್ತುತ ಶ್ರೀ ಗುರುದೇವ ಆಶ್ರಮ ಕಾಗವಾಡದ ಪೀಠಾಧಿಪತಿಗಳಾಗಿ ತಮ್ಮ ಅತ್ಯಮೋಘವಾದಂತಹ ಕಾರ್ಯಶೈಲಿಯ ಮೂಲಕ ಶ್ರೀಮಠದ ಕೀರ್ತಿಯನ್ನು ಉಜ್ವಲಗೊಳಿಸ್ತಾ ಇರುವಂತಹ ಹಿರಿಯರು, ಪರಮ ಪೂಜ್ಯರ ಆತ್ಮೀಯ ಶಿಷ್ಯರು ಆದಂತಹ ಪರಮ ಪೂಜ್ಯ ಯತೀಶ್ವರಾನಂದ ಅಪ್ಪಗಳ ಚರಣಗಳಿಗೂ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಈಗ ತಾನೇ ಜ್ಯೋತಿಷ್ಯ, ವೇದಾಂತ, ವ್ಯಾಕರಣ, ಆಯುರ್ವೇದ ಮುಂತಾದ ವಿಷಯಗಳ ಕುರಿತಾಗಿ ಅಧ್ಯಯನ ಮಾಡ್ತಾ ಇರುವಂತಹ ಬಸವರಾಜ ದೇವರಿಗೆ ವಂದಿಸಿ, ಹಾಗೂ ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ನಮ್ಮ ಆಯುಷ್ಯದಲ್ಲಿ ಯಾವುದು ಶ್ರೇಷ್ಠವಾಗಿದೆಯೋ, ಯಾವುದು ಪರಮ ಪವಿತ್ರವಾಗಿದೆಯೋ, ಯಾವುದು ಅಮೋಘವಾದಂತಹ ವಸ್ತು ಇದೆಯೋ ಅದನ್ನು ತಿಳಿಬೇಕು. ಶ್ರೇಷ್ಠವಾದದ್ದು ಯಾವುದು ಅಂದರೆ ಯಾವುದಕ್ಕೆ ನಾಶ ಇಲ್ಲ, ಅದು ಶ್ರೇಷ್ಠವಾದ ವಸ್ತು. ಯಾವುದು ಪವಿತ್ರವಾದದ್ದು ಅಂದ್ರೆ ಯಾವುದು ಹುಟ್ಟು ಸಾವುಗಳನ್ನು ಹೊಂದುವುದಿಲ್ಲವೋ ಅದು ಪವಿತ್ರವಾದ ವಸ್ತು. ಅಂತಹ ವಸ್ತು ಯಾವುದದ ಜಗತ್ತಿನಲ್ಲಿ ಅಂದ್ರೆ ಆತ್ಮತತ್ವ. ಅದನ್ನೇ ಭಕ್ತಿವಂತರ ಭಾಷೆಯಲ್ಲಿ ದೇವರು ಅಂತ ಕರೀತಾರೆ. ಆತ್ಮಜ್ಞಾನಿಗಳು, ತಿಳಿದಂತಹ ಮಹಾಮನೀಷಿಗಳು, ಋಷಿಮುನಿಗಳು ಅದಕ್ಕೆ ಆತ್ಮ, ಪರಬ್ರಹ್ಮ, ಪರಮಾತ್ಮ ಅಂತ ಕರೆದರು. ಆದರೆ ಸಾಮಾನ್ಯ ಭಕ್ತಿವಂತ ಜನರೆಲ್ಲರೂ ಆ ತತ್ವಕ್ಕೆ, ಆ ವಸ್ತುವಿಗೆ ದೇವರು ಅಂಥೇಳಿ ಕರೆದರು. ಈ ದೇವರನ್ನು ನಾವು ತಿಳ್ಕೊಂಡಿವಿ ಅಂದ್ರೆ ನಮ್ಮ ಆಯುಷ್ಯ ಸಾರ್ಥಕವಾದಂತೆ. ನಮ್ಮ ಆಯುಷ್ಯ ಸಾರ್ಥಕವಾಗಬೇಕು, ಜೀವನ ಧನ್ಯವಾಗಬೇಕು, ನಾವು ಬದುಕಿದ್ದು ನಮಗೆ ನೆಮ್ಮದಿಯನ್ನು ಕೊಡಬೇಕಾದ್ರೆ ನಾವು ದೇವರನ್ನು ತಿಳಿದುಕೊಳ್ಳಬೇಕು. ಹಾಗಾದರೆ ದೇವರಂದರೆ ಯಾರು? ಆತ್ಮತತ್ವ ಅಂದರೆ ಏನು? ಇದನ್ನು ತಿಳಿಬೇಕಾದ್ರೆ ನಾವೇನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಕನ್ನಡ ನಾಡಿನ ಜನರಿಗಾಗಿ ಅತ್ಯಂತ ಗಹನವಾದ ವೇದಾಂತ ಮತ್ತು ಸಿದ್ಧಾಂತದ ತತ್ವಗಳನ್ನು
ಸುಲಲಿತವಾದ ಸರಳವಾದ ಭಾಷೆಯಲ್ಲಿ ಹಲವಾರು ದೃಷ್ಟಾಂತಗಳನ್ನು ಕೊಟ್ಟು ಉಪಮೆಗಳನ್ನು ಕೊಟ್ಟು ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು. ಅವರು ಹೇಳ್ತಾರ ತಮ್ಮ ಕೈವಲ್ಯ ಪದ್ಧತಿಯಲ್ಲಿ, ಕೈವಲ್ಯ ಪದ್ಧತಿ ಅಂದರೆ ಮೋಕ್ಷದ ಶಾಸ್ತ್ರ. ನಾವೆಲ್ಲ ಮುಕ್ತರಾಗಬೇಕು ಅಂತ ಬಯಸ್ತೀವಿ, ಮೋಕ್ಷವನ್ನು ಪಡಿಬೇಕಂತೀವಿ. ಮೋಕ್ಷ ಪಡೆಯುವುದಂದರೆ ಏನು, ಮುಕ್ತರಾಗುವುದಂದರೆ ಏನು, ಇದರ ಕುರಿತಾದಂತಹ ಸವಿಸ್ತಾರವಾದ ಪ್ರಶ್ನೆಗಳಿಗೆ ಸವಿಸ್ತಾರವಾದ ಉತ್ತರಗಳನ್ನು ಕೊಟ್ಟಂಥ ಗ್ರಂಥ ಯಾವುದು ಅಂದರೆ ಕೈವಲ್ಯ ಪದ್ಧತಿ. ಕೈವಲ್ಯ ಪದ್ಧತಿ ಅತ್ಯಂತ ಶಾಸ್ತ್ರೋಕ್ತ ಕ್ರಮದಿಂದ ಮೋಕ್ಷಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ತದೆ. ಮೊಟ್ಟ ಮೊದಲಿಗೆ ಮೋಕ್ಷವನ್ನು ಪಡೆಯಬೇಕಾದ ಮನುಷ್ಯ ಪರಮಾತ್ಮನ ಕರುಣೆಯನ್ನು ಸಂಪಾದಿಸಬೇಕು. ದೇವರ ಕೃಪಾ ಆಯಿತು ಅಂದ್ರೆ ತಾನ ಮೋಕ್ಷ ಆಗ್ತದ. ನಾವು ದೇವರಲ್ಲಿ ಸ್ವಚ್ಛವಾದ ಪರಿಶುದ್ಧವಾದಂಥ ಪರಮ ಪ್ರೇಮವನ್ನು ಇಟ್ಟೀವಿ ಅಂದ್ರೆ ದೇವರು ತಾನೇ ಒಲಿತಾನ. ಅದಕ್ಕೆ ಶಿವಕಾರುಣ್ಯ ಸ್ಥಳ ಅಂತ ಮೊದಲನೆಯ ಸ್ಥಳ. ಅದರಲ್ಲಿ ನೆನೆವುದು ಅನುದಿನದ ಉದಯಕಾಲದ ಎಚ್ಚರಿಕೆಯೋಳು ವಿನುತ ಗುರುಮೂರ್ತಿಯನು ಉಮೇಶನ ಅಂಘ್ರಿಯನು ಬಳಿಕ ನಿನ್ನನು ಸುವಿಚಾರದಿಂದೆ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ. ಏನು ಮಾಡಬೇಕು ಅಂತ ಹೇಳ್ತಾರ? ಪ್ರತಿದಿನ ಸೂರ್ಯೋದಯಕ್ಕಿಂತ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಉದಯಕಾಲದ ಎಚ್ಚರಿಕೆಯೋಳು ಎದ್ದು ಏನು ಮಾಡಬೇಕಪ್ಪ ಅಂದ್ರೆ ವಿನುತ ಗುರುಮೂರ್ತಿಯನು. ಗುರು ಅಂದ್ರೆ ಬರೇ ಸಾಮಾನ್ಯ ಗುರು ಅಲ್ಲ, ವಿನುತ. ವಿಶೇಷವಾಗಿ ವೇದ ಶಾಸ್ತ್ರ ಮಹಾ ಋಷಿ ಮುನಿಗಳೆಲ್ಲರೂ ಯಾರ ಆರಾಧನೆಯನ್ನು ಮಾಡಿದರೋ ಅವರಿಗೆ ಗುರು ಅಂತ ಕರೀತಾರೆ. ವಿನುತ ವಿಶೇಷವಾಗಿ ನುತಿಸಲ್ಪಟ್ಟಂತಹ, ವಿಶೇಷವಾಗಿ ಸ್ತೋತ್ರ ಮಾಡಲ್ಪಟ್ಟಂತಹ ತತ್ವ ಸ್ವರೂಪನಾದಂತಹ ಸಾಕಾರ ಮೂರ್ತಿ ಯಾರು ಅಂದ್ರೆ ಗುರು. ಗುರು ಅಂದ್ರೆ ಮಾನವನಲ್ಲ, ಗುರು ಅಂದ್ರೆ ನಾವು ತಿಳ್ಕೊಂಡಂಗ ನರನಲ್ಲ. ಹರಸ್ವರೂಪದ ಸಾಕಾರ ಮೂರ್ತಿಗೆ ಗುರು ಅಂತ ಕರೀತಾರೆ. ಅಂತಹ ಗುರುವನ್ನು ನೆನೆಸಬೇಕು, ಗುರುವನ್ನು ಪೂಜೆ ಮಾಡಬೇಕು. ಎರಡನೆಯದಾಗಿ ಉಮೇಶನ ಅಂಘ್ರಿಯನು, ಯಾವಾತನು ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿ ಪಾಲನಾ ಪೋಷಣ ಮಾಡಿ ಕೊನೆಗೆ ಇಡೀ ವಿಶ್ವವನ್ನೇ ಯಾವಾತ ಲಯ ಮಾಡ್ತಾನಲ್ಲ ಅಂತಹ ದೇವರು ಯಾರು ಅಂದ್ರೆ ಉಮೇಶ, ಪರಮೇಶ, ಪರಮಾತ್ಮ, ಹರ ಅಂತ ಕರೀತಾರೆ. ಅಂತಹ ದೇವರನ್ನು ಒಂದಿಷ್ಟು ನಾವು ನೆನೆಸಬೇಕು, ಪೂಜಾ ಮಾಡಬೇಕು. ಮೂರನೆಯದು ಯಾರನ್ನು ನೆನೆಸಬೇಕು ಅಂದ್ರೆ ನಿನ್ನನು ಅಂದ್ರೆ ನಮ್ಮೊಳಗಿರುವಂಥ ಆ ದೇವ ಸ್ವರೂಪದ ಆತ್ಮತತ್ವವನ್ನು ನೆನೆಸಬೇಕು. ಇವು ಮೂರನ್ನು ಯಾವ ಮನುಷ್ಯ ಬಿಟ್ಟು ಬಿಡದೆ ಪ್ರತಿದಿನ ಪ್ರತಿ ಕ್ಷಣ ಅನವರತವಾಗಿ ಅವಿಶ್ರಾಂತವಾಗಿ ಧ್ಯಾನಿಸ್ತಾ ಇರ್ತಾನ, ಸ್ಮರಿಸ್ತಾ ಇರ್ತಾನ, ಪೂಜಿಸ್ತಾ ಇರ್ತಾನಲ್ಲ ಅಂಥವನಿಗೆ ಮೋಕ್ಷ ಆಗ್ತದ, ಮೋಕ್ಷ ಸಿಗ್ತದ. ಆ ಮನುಷ್ಯ ದುಃಖ ದುಮ್ಮಾನಗಳಿಂದ ಶಾಶ್ವತವಾದ ಶಾಂತಿಯನ್ನು ಪಡಿತಾನಂತ ಹೇಳ್ತಾರೆ. ಇದು ಶಿವಕಾರುಣ್ಯ ಸ್ಥಳ, ಶಿವನ ಕರುಣೆಯನ್ನು ಪಡೆಯುವುದು. ಆ ಬಳಿಕ ಜೀವ ಸಂಬೋಧನ ಸ್ಥಳ. ಜೀವನಿಗೆ ಹೇಳ್ತಾರೆ ಅವರು, ಏನಪ್ಪ ನೀ ಹುಟ್ಟಿದಿ, ನೀ ಏನು ಅಷ್ಟು ಪವಿತ್ರೇನು, ನೀ ತಿಳ್ಕೊಂಡದೆ ಬಹಳ ಶ್ರೇಷ್ಠದೇನಂತ. ನಾ ಭಾಳ ದೊಡ್ಡ ಸಾಹುಕಾರ, ಭಾಳ ದೊಡ್ಡ ವಿದ್ಯಾವಂತ, ಬಹಳ ಶಕ್ತಿವಂತ, ಬಹಳ ಕೀರ್ತಿವಂತ, ಬಹಳ ಮಾನವಂತ ಅಂತ ನೀನು ತಿಳ್ಕೊಂಡದಿ. ನೀನಿರುವಂಥ ಜೀವಸ್ಥಳವನ್ನು ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಇದರಷ್ಟು ನಿಕೃಷ್ಟವಾದದ್ದೇ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನಾನು ದೇಹ ಅಂತ ತಿಳಿದುಕೊಳ್ಳುವುದೇ ಅತ್ಯಂತ ನಿಕೃಷ್ಟ. ನಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವ ಅಂತ ತಿಳಿದುಕೊಳ್ಳುವುದೇ ಅತ್ಯಂತ ಕ್ಷುದ್ರ ಭಾವನೆ, ಜಡಭಾವನೆ. ಅದಕ್ಕಿದೆಲ್ಲವೂ ಹೇಯಾದ. ಇದನ್ನೆಲ್ಲವನ್ನು ಬಿಟ್ಟು ವೈರಾಗ್ಯವನ್ನು ತಾಳುವಂಥ ಜೀವನಿಗೆ ಸಂಬೋಧನೆ ಮಾಡುವಂತಹ ಸ್ಥಳವೇ ಜೀವ ಸಂಬೋಧನ ಸ್ಥಳ.
ಮೂರನೆಯದಾಗಿ ನೀತಿ ಕ್ರಿಯಾಚರ್ಯ ಸ್ಥಳ. ಮನುಷ್ಯನಿಗೆ ಜೀವನದಲ್ಲಿ ಅತ್ಯಂತ ಪ್ರಧಾನವಾಗಿ ಬೇಕಾದದ್ದೇ ನೀತಿ, ಚಾರಿತ್ರ್ಯ, ಆಚಾರ. ಯಾವ ಮನುಷ್ಯ ಆಚಾರವಂತಿರ್ತಾನಲ್ಲ ಅವನಿಗೆ ದೇವರು ಒಲಿತಾನ, ಗುರುಗಳು ಒಲಿತಾರ, ಶಾಸ್ತ್ರವು ಒಲಿತದ, ಅಂತಃಕರಣದ ಕೃಪೆನೂ ಆಗ್ತದೆ. ಯಾವನ ಆಚಾರ ಸರಿ ಇಲ್ಲ ಅವನಿಗೆ ಯಾರೂ ಒಲೆಯಂಗಿಲ್ಲ. ಅದಕ್ಕೆ ಮೊಟ್ಟ ಮೊದಲೇನಪ್ಪ, ಆಚಾರ ಸರಿಬೇಕು, ನಮ್ಮ ನೀತಿ ಸರಿಬೇಕು, ನಮ್ಮ ಚಾರಿತ್ರ್ಯ ಸರಿಬೇಕು ಅಂತ ಹೇಳಿದ್ರು ಅವರು. ಅದು ಚಾರಿತ್ರ್ಯ ಅಂದರೆ ಏನು, ನೀತಿ ಅಂದರೆ ಏನು, ಅದರ ಕುರಿತಾಗಿ ಹೇಳುವಂತಹ ಸ್ಥಳವೇ ನೀತಿ ಕ್ರಿಯಾಚರ್ಯ ಸ್ಥಳ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಶಕ್ತಿವಂತ ಯಾರಪ್ಪ, ಎಲ್ಲಕ್ಕಿಂತ ದೊಡ್ಡ ಬಲ ಯಾವುದದ ಜಗತ್ತಿನಲ್ಲಿ ಅಂದ್ರೆ ಆರ್ಥಿಕ ಬಲ ಅಲ್ಲ, ಆ ಬಳಿಕ ಸಾಮಾನ್ಯ ದೈಹಿಕ ಶಕ್ತಿಯೂ ಅಲ್ಲ, ಜನಬಲನೂ ಅಲ್ಲ, ಅಧಿಕಾರ ಬಲನೂ ಅಲ್ಲ, ಭೂಮಿ ಸೀಮೆಗಳ ಬಲನೂ ಅಲ್ಲ. ಯಾವ ಬಲ ಎಲ್ಲಕ್ಕಿಂತ ಬಲಾಢ್ಯ ಅಂತ ಕೇಳಿದರೆ ಯಾವ ಮನುಷ್ಯನಲ್ಲಿ ಚಾರಿತ್ರ್ಯ ಅದಲ್ಲ ಅದಕ್ಕಿಂತ ದೊಡ್ಡ ಬಲ ಜಗತ್ತಿನಲ್ಲಿ ಇಲ್ಲ. ಚಾರಿತ್ರ್ಯ ಒಂದಿತ್ತಂದ್ರೆ ಸಾಕು, ಅದೊಂದು ವಜ್ರ ಇದ್ದಂತೆ, ಅದು ಸುಪ್ಪಾಣಿಯ ಮುತ್ತು ಇದ್ದಂತೆ, ಅದು ಮನುಷ್ಯನ ಮತಿಯಲ್ಲಿ ಹೊಳೆಯುವಂಥ ವಿಶೇಷವಾದ ಸಾಮರ್ಥ್ಯ. ರಾವಣ ಅಷ್ಟೆಲ್ಲ ಪೌಲಸ್ತ್ಯ ಗೋತ್ರದ ಬ್ರಾಹ್ಮಣ, ಸಾಮಾನ್ಯನಲ್ಲ. ಅವನು ಕುಲ ಎಂಥದ್ದು ಅಂದ್ರೆ ಪೌಲಸ್ತ್ಯ ಗೋತ್ರದ ಬ್ರಾಹ್ಮಣ. ಅವನ ಅಜ್ಜನ ಬ್ರಹ್ಮದೇವ. ಬ್ರಹ್ಮದೇವ ಅಂದ್ರೆ ವೇದಗಳನ್ನು ಉಸುರಿದಂತಹ ದೇವರು, ಸೃಷ್ಟಿ ಮಾಡಿದಂಥ ದೇವರು. ಅಂಥ ಬ್ರಹ್ಮದೇವನ ಮೊಮ್ಮಗ ಯಾರು, ಅವನ ಕುಲದಲ್ಲಿ ಹುಟ್ಟಿದವ ಯಾರು ಅಂದ್ರೆ ರಾವಣ. ಇಂತಹ ರಾವಣನಿಗೆ ಯಾವಾಗ ನೈತಿಕವಾದಂತಹ ಆಚಾರವಂತವಾದಂತಹ ಮತಿ ಭ್ರಷ್ಟವಾಯಿತು, ಆ ಕ್ಷಣಕ್ಕೆ ಆ ಮನುಷ್ಯ, ಆ ಪೌಲಸ್ತ್ಯ ಗೋತ್ರದ ಬ್ರಾಹ್ಮಣ ಪತಿತನಾಗಿ ರಾವಣ ಹೋಗಿ ರಾಕ್ಷಸನಾದ. ಎದರಿಂದ? ನೀತಿ ಭ್ರಷ್ಟನಾದದ್ದರಿಂದ. ಇನ್ನು ನಾಲ್ಕನೆಯ ಸ್ಥಳ ಯಾವುದು ಅಂದ್ರೆ ಯೋಗ ಪ್ರತಿಪಾದನಾ ಸ್ಥಳ. ಮನುಷ್ಯ ಜೀವನದಲ್ಲಿ ದೇವರನ್ನು ಕಾಣಬೇಕಾದ್ರೆ ಬರೀ ಈಗೇನು ಮಾಡ್ಕೋತದಲ್ಲ ಇಷ್ಟು ಮಾಡೋದರಿಂದ ಆಗೋದಿಲ್ಲ. ನಾವು ಮುಂಜಾನೆ ಎದ್ದೀವಿ ಅಂದ್ರೆ ಆವಾಗಲೂ ನಮ್ಮ ಮನಸ್ಸ ಯೋಗಸ್ಥವಾಗಿರಬೇಕು. ಎದ್ದ ಬಳಿಕ ನಾವು ಏನೇನು ಕೆಲಸ ಮಾಡ್ತೀವಿ ಅದರಲ್ಲಿಯೂ ನಮ್ಮ ಮನಸ್ಸ ಪರಮಾತ್ಮನ ನೆನೆಸ್ತಾ ಇರಬೇಕು. ಹೀಗೆ ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಪರಮಾತ್ಮನ ಸ್ಮರಣ ಇತ್ತು ಅಂದ್ರೆ ಅದಕ್ಕೆ ಯೋಗ ಪ್ರತಿಪಾದನಾ ಸ್ಥಳ ಅಂತ ಕರೀತಾರೆ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಅಂತ 5 ಯೋಗಗಳನ್ನು ಅದರಲ್ಲಿ ಹೇಳಿದರು. ಆ ಬಳಿಕ 5ನೆಯ ಸ್ಥಳವೇ ಜ್ಞಾನ ಪ್ರತಿಪಾದನಾ ಸ್ಥಳ. ನಾವು ಏನು ಮಾಡಿದರೂ ಏನೂ ಉಪಯೋಗ ಇಲ್ಲ. ಅದಕ್ಕೆ ಜ್ಞಾನ ಒಂದಿತ್ತು ಅಂದ್ರೆ ಮನುಷ್ಯ ಮುಕ್ತನಾಗ್ತಾನೆ. ಅದು ಈ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಅಲ್ಲ, ಶಾಶ್ವತವಾದಂಥ ದೇವರು ಆತ್ಮತತ್ವದ ಕುರಿತಾಗಿ ಇರುವಂಥ ಜ್ಞಾನವನ್ನು ಹೇಳುವ ಸ್ಥಳವೇ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಹೇಳ್ತಾರೆ. ಒಟ್ಟು 5 ಸ್ಥಳಗಳನ್ನು ಕುರಿತಾಗಿ ಹೇಳಿದ ಶಾಸ್ತ್ರವೇ ಕೈವಲ್ಯ ಪದ್ಧತಿ. ಅದರಲ್ಲಿ ಅತ್ಯಂತ ಪ್ರಧಾನವಾದದ್ದು ನೀತಿ ಕ್ರಿಯಾಚರ್ಯ ಸ್ಥಳ. ಆ ಸ್ಥಳದಲ್ಲಿ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ, ರಾಗದಿಂ ಬೇರೆನ್ನು ಭವಬೀಜಮುಂಟೆ ಅಂತ ಹೇಳ್ಕೋತ ಹೋಗ್ತಾರೆ ಸ್ಥಳವನ್ನು. ಅದರಲ್ಲಿನ ಒಂದು ಪದ ಸುಮ್ಮನಾಗದು ಅರಿವಿನಿಂದವೇ ಮುಕ್ತಿ, ನೆಮ್ಮಿ ಲೇಸನಿಸುವ ಗುಣಗಣವೂ ಇಲ್ಲದವನಿಗೆ. ನಿಜಗುಣ ಶಿವಯೋಗಿಗಳು ಇದರಲ್ಲಿ ಹೇಳ್ತಾರೆ, ಬರೇ ಮುಕ್ತಿಯಾಗು ಅಂದರೆ ಹೆಂಗಾಗ್ತದಪ್ಪ, ನಿನ್ನಲ್ಲಿ ಅಂಥ ಗುಣಗಳೇ ಇಲ್ಲ. ಗುಣ ಇಲ್ಲ ಅಂದರೆ ಹೆಂಗಾಗ್ತದ? ಮರುಭೂಮಿಯಲ್ಲಿ ಹೋಗಿ ಬೀಜ ಬಿತ್ತಿದ್ರೆ ಏನು ಬೆಳೆ ಬರ್ತೈತೆ ಏನು? ಹಂಗೆ
ನಮ್ಮಲ್ಲಿ ಯಾವ ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ ಯಾವ ಗುಣಗಳು ಒಳಗೆ ಬೇಕಲ್ಲ ಅವು ಗುಣಗಳೇ ಇರದೇ ಇದ್ರೆ ಮೋಕ್ಷ ಹೆಂಗಾಗ್ತದ? ನೆಮ್ಮಿ ಲೇಷನಿಸುವ ಗುಣಗಣವು ಇಲ್ಲದವನಿಗೆ, ಲೇಷನಿಸುವ ಅಂದರೆ ಇಡೀ ಜಗತ್ತಿನಲ್ಲಿ ಹೆಚ್ಚಿನ ಕಿಮ್ಮತ್ತಿನ ಬೆಲೆ ಬಾಳುವಂಥವು ಯಾವುವು ಅಂದ್ರೆ ಶ್ರೇಷ್ಠವಾದಂತಹ ಸದ್ಗುಣಗಳು ಅಂತ ಹೇಳ್ತಾರೆ. ಸದ್ಗುಣಗಳಷ್ಟು ಹೆಚ್ಚಿನವು ಯಾವುವೂ ಇಲ್ಲ, ಅವುಗಳಷ್ಟು ಕಿಮ್ಮತ್ತಿನೂ ಯಾವುವೂ ಇಲ್ಲ. ಬಂಗಾರ ಕಿಮ್ಮತ್ತಿಂದಲ್ಲ, ಬೆಳ್ಳಿ ಕಿಮ್ಮತ್ತಿಂದಲ್ಲ, ವಜ್ರ ವೈಡೂರ್ಯಗಳ ಕಿಮ್ಮತ್ತಿನೂ ಅಲ್ಲ. ಇವೆಲ್ಲ ಜಡ ಪದಾರ್ಥಗಳು. ಇವುಗಳಿಗೆ ತಾವು ಬಂಗಾರ ಅಂತ ಗೊತ್ತಿಲ್ಲ, ತಾನು ವಜ್ರ ಅಂತ ಅದಕ್ಕೆ ಗೊತ್ತಿಲ್ಲ. ಬೇಕಾದಂಥ ದೊಡ್ಡ ವಜ್ರದ ಅಂದರೂ ಅದಕ್ಕೇನು ತನ್ನ ಜ್ಞಾನ ತನಗೈತೇನು? ತನ್ನ ಯಾವ ಉಂಗುರಾಗ ಹಾಕ್ಯಾನ ಕೊಳ್ಳಾಗ ಹಾಕ್ಯಾನ ಅನ್ನೋ ಪರಿವೇನ ಆ ವಜ್ರಕ್ಕಿಲ್ಲ ಅಂದ ಬಳಕ ಅದ್ಯಾಂಗೆ ಕಿಮ್ಮತ್ತಿನದಾಗ್ತದ? ಯಾವುದು ಸ್ವಯಂ ಇತರ ಜ್ಞಪ್ತಿ ಶೂನ್ಯವಾಗಿದೆಯೋ ಅದು ಜಡ. ಯಾವುದಕ್ಕ ತನ್ನ ಜ್ಞಾನವೂ ಇಲ್ಲವೋ, ತನ್ನ ಮುಂದೆ ಇರುವಂಥ ಜಗತ್ತಿನ ಜ್ಞಾನವೂ ಇಲ್ಲವೋ ಅದು ಜಡವಸ್ತು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ನೆಮ್ಮಿಲೆ ಶನಿಸುವ ಗುಣಗಣವೂ ಇಲ್ಲದವನಿಗೆ ಜಗತ್ತಿನಲ್ಲಿ ಕಿಮ್ಮತ್ತಿಂದ ಯಾವುದಪ್ಪ, ಬೆಲೆ ಬಾಳುವಂಥದ್ದು ಯಾವುದು ಅಂದ್ರೆ ಗುಣಗಣ. ಸದ್ಗುಣಗಳಿದ್ದು ಅಂದ್ರೆ ಅದರಷ್ಟು ಶ್ರೀಮಂತಿಕೆ ಯಾವುದೂ ಅಲ್ಲ. ಸದ್ಗುಣ ಸಂಪತ್ತಿನಷ್ಟು ಶ್ರೇಷ್ಠ ಸಂಪತ್ತೇ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ 16ನೇ ಅಧ್ಯಾಯದಲ್ಲಿ ಹೇಳಿದ ಭಗವಂತ, ಒಂದು ದೈವೀ ಸಂಪತ್ತದ, ಇನ್ನೊಂದು ಆಸುರಿ ಸಂಪತ್ತದ. ಒಂದು ರಾಕ್ಷಸಿ ಗುಣಗಳ ಸಮೂಹ ಅದ, ಇನ್ನೊಂದು ಶ್ರೇಷ್ಠವಾದಂಥ ದೈವೀ ಗುಣಗಳ ಸಮೂಹ ಅದ. ನಮ್ಮ ಒಳಗೆ ರಾಕ್ಷಸಿ ಗುಣಗಳಿದ್ದು ಅಂದ್ರೆ ನಾವು ಮನುಷ್ಯರ ರೂಪದಲ್ಲಿದ್ದಂತಹ ರಾಕ್ಷಸರು. ನಮ್ಮಲ್ಲಿ ದೇವ ಸಮಾನವಾದ ಗುಣಗಳಿದ್ದು ಅಂದ್ರೆ ನಾವೇ ದೇವರು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂತಹ ಗುಣಗಳು ಬೇಕು. ಮನುಷ್ಯನ ಅಳತಿ ಹೆಂಗೆ ಮಾಡ್ತಾರೆ ಅಂದ್ರೆ ಎಷ್ಟು ಚಂದದಾನ ಅನ್ನೋದ್ರ ಮೇಲಿಂದ ಅಳತಿ ಮಾಡಂಗಿಲ್ಲ, ಎಷ್ಟು ವಿದ್ಯಾ ಕಲ್ತಾನ ಅನ್ನೋದ್ರ ಮೇಲಿಂದ ಅಳತಿ ಮಾಡಂಗಿಲ್ಲ ಮಹಾತ್ಮರು. ಎಷ್ಟು ಶೂರದಾನ, ಶಕ್ತಿವಂತದಾನ, ಎಂಥ ಗದ್ದಿ ಮೇಲೆ ಕುಂತಾನ, ಕೈಯಾಗ ಎಂಥ ಅಧಿಕಾರದ ಇದರ ಮೇಲಿನಿಂದ ಅವನನ್ನು ಅಳತೆ ಮಾಡಂಗಿಲ್ಲ ಅವರು. ಅವನಲ್ಲಿ ಎಂಥ ಗುಣಗಳದಾವ, ಎಂಥ ಸ್ವಭಾವದ ಮನಸ್ಸು ಎಷ್ಟು ಸ್ವಚ್ಛ ಐತಿ, ಇದರ ಮೇಲಿನಿಂದ ಅವನನ್ನು ಅಳತೆ ಮಾಡ್ತಾರೆ ಮಹಾತ್ಮರು. ಅಲ್ಲಿ ಹೇಳ್ತಾರ, ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಇವು ಬಹಳ ಮುಖ್ಯ ಮೂರು. ಮುಂದೆ ಹೇಳ್ಕೊತ ಹೋಗ್ತಾರ. ಮೊದಲನೇದು ಯಾವುದು ಅಂದ್ರೆ ಗುರುಪಾದ ಸೇವೆ. ಒಬ್ಬ ಮನುಷ್ಯ ಈಗ ಮಾನವ ಅಂತ ತಿಳ್ಕೊಂಡನ, ಇವ ದೇವನಾಗಬೇಕಾದ್ರೆ ಯಾರು ಈಗಾಗಲೇ ದೇವರಾಗ್ಯಾರಲ್ಲ ಅವರು ಸೇವೆ ಮಾಡಬೇಕು. ಅದಕ್ಕೆ ಗುರುಪಾದ ಸೇವೆ ಅಂತ ಕರೀತಾರೆ. ಒಂದು ಕಟ್ಟಿಗೆ ಬೆಂಕಿ ಆಗಬೇಕಾದ್ರೆ ಯಾವುದು ಈಗಾಗಲೇ ಬೆಂಕಿಯಾಗಿದೆಯೋ ಆ ಬೆಂಕಿಯ ಸಂಘವನ್ನು ಒಂದು ಕಟ್ಟಿಗೆ ಮಾಡಿದಾಗ ಇದು ಕೂಡ ಬೆಂಕಿಯೇ ಆಗ್ತದೆ. ಹಂಗೆ ನಾವು ಮಾನವರು ಅಂತ ತಿಳ್ಕೊಂಡಿದ್ದೀವಿ. ಅಹಂ ಬ್ರಹ್ಮಾಸ್ಮಿ ಅಂತಿದೆ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಉದ್ಘೋಷವನ್ನು ಮಾಡ್ತಾ ಇದ್ದಾನೆ. ಒಬ್ಬ ಮನುಷ್ಯ ಅವ ತಾನು ಮನುಷ್ಯ ಅಂತ ತಿಳ್ಕೊಂಡಿಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂಥ ಋತಂಭರ ಪ್ರಜ್ಞಾ ಅವನಲ್ಲಿ ಪ್ರಕಾಶಿತವಾಗಿರುವುದರಿಂದ ಅಂಥವನ ಸಂಘವನ್ನು, ಅವನ ಸೇವೆಯನ್ನು ನಾವು ಮಾಡಿದ್ದೀವಿ ಅಂದ್ರೆ ನಾವು ದೇವರಾಗ್ತೀವಿ. ದೇವರಾಗ್ಲಕ್ಕೆ ಮಾರ್ಗ ಯಾವುದು? ದಾರಿ ತೋರಿಸೋರು ಯಾರು? ಯಾರು ನಮಗೆ ಹೆಸರಿಟ್ಟಾರ ಅವರು ದಾರಿ ತೋರ್ಸಂಗಿಲ್ಲ. ಯಾರು ನಮಗೆ ಜೋಗಳ ಪದ ಹಾಡ್ಯಾರ ಅವರು ದಾರಿ ತೋರ್ಸಂಗಿಲ್ಲ. ಯಾರು ನಮ್ಮನ್ನು ಪ್ರಾಪಂಚಿಕ ದೃಷ್ಟಿಯಿಂದ ನೋಡ್ತಾರ, ಪ್ರಾಪಂಚಿಕ ದೃಷ್ಟಿಯಿಂದ ನೋಡೋದು ಅಂದ್ರೆ ಇವ ನಮ್ಮ ಅಪ್ಪ, ಇವ ನಮ್ಮ ಅಕ್ಕ, ಇವರು ನಮ್ಮ ಅಕ್ಕ, ಇವ್ರು ನಮ್ಮ ಮಾವ, ಇವ ಹಳ್ಯ, ಇವ್ರು ನಮ್ಮ ಬೀಗರು, ಇವ್ರು ನಮ್ಮ ಓಣ್ಯಾನವರು, ಇವ್ರು ನಮ್ಮ ಊರವರು ಅಂತ ಯಾರು ನೋಡ್ತಾರಲ್ಲ ಇವರೆಲ್ಲ ಪ್ರಾಪಂಚಿಕ ಸಂಬಂಧಿಕರು. ಇವರು ನಮಗೆ ದಾರಿ ತೋರ್ಸಂಗಿಲ್ಲ.
ಮತ್ತು ಮನುಷ್ಯ ಇವರು ಸೇವಾ ಏನು ತುಸು ಮಾಡ್ತಾನೇನು? ಸಾಯೋದ್ರೊಳಗಾಗಿ ತನ್ನ ಎಷ್ಟು ಆಯುಷ್ಯ ಐತಿ, ಎಷ್ಟು ಸಂಪತ್ತು ಐತಿ, ಎಷ್ಟು ಶಕ್ತಿ ಐತಿ, ಎಷ್ಟು ಬುದ್ಧಿ ಐತಿ ಎಲ್ಲ ಇವ್ರ ಸಲುವಾಗಿ ಹವನ ಮಾಡ್ತಾನೆ. ಯಾರ ಸಲುವಾಗಿ ಖರ್ಚು ಮಾಡ್ತಾನಪ್ಪ ಒಬ್ಬ ಮನುಷ್ಯ? ಒಬ್ಬ ಡಿ ಸಿ ಅದಾನಂದ್ರೂ ಅವ ತನ್ನ ಸತಿ ಪತಿ ಆ ಬಳಿಕ ಮಕ್ಕಳು ಪ್ರಾಪಂಚಿಕ ಸಂಬಂಧಗಳನ್ನು ನಿಭಾಯಿಸುವ ಸಲುವಾಗಿ ಎಲ್ಲ ಶಕ್ತಿಯನ್ನು ಖರ್ಚು ಮಾಡ್ತಾನೆ. ಆದರೂ ಕೂಡ ಅವ ಸಾಮಾನ್ಯ ಮನುಷ್ಯನಾಗೇ ಉಳಿತಾನ, ದೇವ ಸಾಕ್ಷಾತ್ಕಾರ ಪಡೆಯಂಗಿಲ್ಲ. ಅದಕ್ಕೆ ಅವರು ನಿಜಗುಣರು ಹೇಳ್ತಾರ, ಇಲ್ಲಿ ತನಕ ನೀನು ಬರೇ ಹಳ್ಯಾಗಳ ಸೇವಾ ಮಾಡ್ಕೋತ ಬಂದದಿ, ಮಾವುಗಳ ಸೇವಾ ಮಾಡ್ಕೋತ ಬಂದದಿ, ಅವರು ವರದಕ್ಷಿಣೆ ಕೊಡ್ತಾರಂಥೇಳಿ. ಇನ್ನು ಬಾಕಿ ಇರ್ಬೇಕಲ್ಲ ಕೆಲವೊಬ್ಬರದು. ಅವೆಲ್ಲ ತಿಳ್ಕೊಂಡು ನಾವೇನು ಮಾಡ್ತೀವಿ, ಬರೀ ಇಲ್ಲೇ ಸೇವಾ ಮಾಡ್ಕೋತ ಕೂತಿದ್ದೀವಿ. ಬರೇ ಪತಿಯ ಸೇವಾ ಮಾಡೋದು, ಪತಿ ಸತಿಯ ಸೇವಾ ಮಾಡೋದು, ಇದರೊಳಗೆ ಹೋತ 50-60 ವರ್ಷ ಮುಂದೆ ಆಯುಷ್ಯಲ್ಲಿ ಉಳಿತದೆ. ಲಗ್ನ 25-30 ಆಗ್ತೈತಿ, 50 ವರ್ಷ ಪ್ರಪಂಚ ಅಂದ್ರೆ 75ಕ್ಕೆ ಹೊತ್ತು ಮುಣುಗ್ಲಕ್ಕೆ ಬಂದಿರ್ತೈತಿ. ಮುಂದೇನು ಮಾಡೋದೈತಿ? ನಮ್ಮ ಶರೀರ ನಮ್ಮ ನಿಯಂತ್ರಣದಾಗ ಇರಂಗಿಲ್ಲ. ತಲೆ ಅಳಿಗಾಡ್ಲಾಕ ಚಾಲೋ ಮಾಡ್ತೈತಿ, ನಿಂದ್ರು ಅಂದರೂ ಕೇಳಂಗಿಲ್ಲ ತಲೆ. ಅದು ಒಟ್ಟು ಕಾಯಂ ಅಳಿಗಾಡ್ತಿರ್ತೈತಿ. ಹಲ್ಲೆಲ್ಲ ಬಿದ್ದು ಹೋಗಿಬಿಡ್ತಾವು, ಕಿವಿ ಕೇಳಿಸಂಗಿಲ್ಲ, ಕಾಲು ಮಡಚಂಗಿಲ್ಲ, ಶಟದ್ ಬಿಡ್ತಾವೆ ಕಾಲವು. ಸಾಕಿನ ನಡೆದು 75 ವರ್ಷ ಸಾಕತ್ತಾವು. ಇಟ್ಟೆಲ್ಲ ಆದ ಬಳಿಕ ಇನ್ನೇನು ನಾವು ದೇವ್ರನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ಅವ್ರು ಹೇಳುವುದು ಗುರುಪಾದ ಸೇವೆ. ಯಾರ ಸೇವಾ ಮಾಡಪ್ಪ ನೀನು, ಯಾರನ್ನು ನೆನಸು ಅಂತ ಕೇಳಿದ್ರ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರೂಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದರು. ಎಂಥ ಗುರುಗಳನ್ನು ನಾವು ಮನಸ್ಸಿನಾಗಿ ಇಟ್ಟುಕೋಬೇಕು, ಯಾರನ್ನು ನೋಡಬೇಕು, ಯಾರ ವಾಣಿಯನ್ನು ಕೇಳಬೇಕು, ಯಾರ ಪಾದ ಪೂಜೆಯನ್ನು ಮಾಡಬೇಕು ಅಂದ್ರೆ ಯಾರು ನಿರಾಭಾರಿ ಸದ್ಗುರುಗಳು ಅಂಥವರ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅವರೇನು ಸಾಮಾನ್ಯರಲ್ಲ, ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಎಂಥವ್ರದಾರಪ್ಪ ಮಹಾತ್ಮರು ಅಂತ ಕೇಳಿದ್ರೆ ಅವರಿಗೆ ಈ ಜಗತ್ತಿಗೆ ಏನಾದರೂ ಆತ್ಮಜ್ಞಾನ ಹೇಳಬೇಕು ಅನ್ನುವಂಥ ಅಪಾರ ಕರುಣೆ ಅವರ ಮನಸ್ಸಿನಲ್ಲಿ ತುಂಬಿದೆ. ಅದಕ್ಕಾಗಿಯೇ ಪರಮ ಪೂಜನೀಯರಾದಂಥ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ದಿವಸಕ್ಕೆ 3 ಹೊತ್ತು ಶಾಸ್ತ್ರ ನಡೆಸ್ತಾ ಇದ್ರು. ಎಷ್ಟು ಹೊತ್ತ? 3 ಹೊತ್ತು. ಪ್ರಸಾದ 1 ಹೊತ್ತ, ಪೂಜೆ 2-3 ಹೊತ್ತ, ಆದ್ರೆ ಶಾಸ್ತ್ರ ಮಾತ್ರ 3 ಹೊತ್ತು ನಡೆಸ್ತಾ ಇದ್ರು. ಯಾಕೆ ಅಂದರೆ ಈ ಜಗತ್ತನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಅಂತಹ ಒಂದು ಮಹಾ ಆತ್ಮಜ್ಞಾನವನ್ನು ಜಗತ್ತಿಗೆ ಉಣಬಡಿಸಬೇಕು ಅನ್ನುವ ಕರುಣೆ ಅವರಲ್ಲಿ ಕೋಡಿಯಾಗಿ ಹರಿತಾ ಇತ್ತು. ಅದಕ್ಕಾಗಿ ಅವರು 3 ಹೊತ್ತು ಶಾಸ್ತ್ರ ನಡೆಸ್ತಾ ಇದ್ರು. ಪರತತ್ವ ರೂಪುವ ಆಲಾಪದ, ಆಲಾಪ ಅಂದ್ರೆ ಮಾತು. ಅವರ ಮಾತಿನಲ್ಲಿ ಏನಿತ್ತು ಅಂದ್ರೆ ವೇದಾಂತದ ಸಾರವೇ ಅವರ ಮಾತಿನಲ್ಲಿ ಹರಿದು ಬರ್ತಾ ಇತ್ತು. ಸಿದ್ದೇಶ್ವರಪ್ಪಗಳವರ ಮಾತಿನಲ್ಲಿ ಏನಿತ್ತು ಅಂತ ಕೇಳಿದ್ರೆ ಸಾಕ್ಷಾತ್ ದೇವರೇ ಅಡಗಿ ಕುಳಿತಿದ್ದ ಅವರ ಮಾತಿನಲ್ಲಿ. ಆದ್ದರಿಂದ ಅದು ಬರೀ ಮಾತಲ್ಲ, ಮಹಾಮಂತ್ರ. ಪರತತ್ವ ರೂಪವ ಆಲಾಪದ ವರಪುಣ್ಯಮಯ ಶರೀರದ ಗುರುಗಳ ಶರೀರ ಅಂದ್ರೆ ಮಂತ್ರಮಯ ಶರೀರ. ಗುರುಗಳು ಯಾಕೆ ನಮಸ್ಕಾರ ಮಾಡಬೇಕಪ್ಪ ಅಂದ್ರೆ ಅವರ ಶರೀರವೇ ಮಂತ್ರಮಯವಾಗಿರುತ್ತದೆ. ಹಗಲ ರಾತ್ರಿ ಎನ್ನದೇ ಆತ್ಮತತ್ವದ ಚಿಂತನೆ ಮಾಡಿ ಮಾಡಿ ಇವರೇ ದೇವ ಸ್ವರೂಪರಾಗಿರ್ತಾರೆ. ಆದ್ದರಿಂದ ಅವರ ಶರೀರ ಸಾಮಾನ್ಯ ಶರೀರ ಅಲ್ಲ, ದೇವ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡದ್ದರಿಂದ ಅದು ವರಪುಣ್ಯಮಯ ಶರೀರ. ಬರೇ ದಾನ ಧರ್ಮ ಮಾಡಿದರೆ ಪುಣ್ಯಮಯ ಶರೀರ. ವರಪುಣ್ಯ ಅಂದ್ರೆ ಆತ್ಮಜ್ಞಾನಿಗಳಾಗಿರುವುದರಿಂದ ಅದು ವರಪುಣ್ಯಮಯ ಶರೀರ.
ಅದಕ್ಕೆ ಒಬ್ಬ ಮಹಾತ್ಮರು ದೇಹ ಬಿಟ್ಟರೂ ಕೂಡ ಅವರ ದೇಹ ಸಾವಿರಾರು ವರ್ಷಗಳವರೆಗೆ ಜಗತ್ತನ್ನು ಉದ್ಧಾರ ಮಾಡೋ ಕೆಲಸ ಮಾಡ್ತದೆ. ಅದಕ್ಕೆ ಮಹಾತ್ಮರ ಗದ್ದಿಗೆ ದರ್ಶನ ಯಾಕೆ ತಗೋಬೇಕು ಅಂದರೆ ಇದೇ ಕಾರಣಕ್ಕೆ. ವರ್ಷದಾಗ ಒಂದು 2-3 ಸಾರಿ ಆದರೂ ನೀವು ಬಿಜಾಪುರ ಆಶ್ರಮಕ್ಕೆ ಹೋಗಿ ಮಲ್ಲಿಕಾರ್ಜುನ ಅಪ್ಪುಗಳ ಗದ್ದಿಗೆ ದರ್ಶನ ತಗೊಂಡು ಬಂದ್ರಿ ಅಂದ್ರೆ ಅವರ ಸಾಕ್ಷಾತ್ ಅಪ್ಪುಗಳ ದರ್ಶನ ತಗೊಂಡು ಬಂದಂಗನ. ಮತ್ತಿದು ಮುತ್ಯಾಗಳನ್ನೂ ಓದಿ ಹೋಗಿತಾರಲ್ಲ, ಅಲ್ಲಿ ಏನೂ ಉಪಯೋಗ ಆಗೋದಿಲ್ಲ. 3 ವರ್ಷಕ್ಕೆ ಅಲ್ಲಿ ಇಲ್ಲೇ ಮುಚ್ಚಿದ್ವಿ ಅನ್ನೋ ಸಹಿತ ಮನೆಯವರ ಮರಿತಾರೆ. ಏನು ಎದರ ಸಲುವಾಗಿ ಬದುಕಿದವು? ದಿನ ಎದ್ದ ಪ್ರಪಂಚ ಸಲುವಾಗಿ ದುಡ್ದ, ಕಟ್ಟಿ ಮೇಲೆ ಕೂತ, ಚಹಾ ಕುಡ್ದ, ತಂಬಾಕು ತಿಂದ, ಊರದೆಲ್ಲ ಮಾತಾಡಿದ. ಇಟ್ಟು ಅನ್ನೋದ್ರಾಗ 75 ವರ್ಷ ಹೋತು. ಒಂದು ದಿವಸ ರಾತ್ರಿ ತಂಡ್ಯಾಗ ಹಾರ್ಟ್ ಹೊಡಿತು ಹೋದ. ಇದು ಆದ್ರೆ ಅದು ವರಪುಣ್ಯಮಯ ಶರೀರ ಆಗಂಗಿಲ್ಲ. ವರಪುಣ್ಯಮಯ ಶರೀರ ಆಗಬೇಕಂದ್ರೆ ತಪಸ್ಸನ್ನು ಮಾಡಬೇಕಾಗ್ತದೆ. ಅವಾಗ ಈ ಶರೀರ ಮಂತ್ರಮಯವಾಗ್ತದೆ. ಪರತತ್ವ ರೂಪವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿಯನ್ನ ಮಾನಸದುಳು. ನನ್ನ ಮನುಷ್ಯನಲ್ಲಿ ಎಂಥ ಗುರುಗಳ ಸ್ಮರಣೆ ಇರಲಿಪ್ಪ ಅಂತ ಕೇಳಿದ್ರೆ ನಿರಾಭಾರಿ ಸದ್ಗುರು. ಏನು ಈ ಜಗತ್ತಿಂದ ಏನು ಹಿಡದೇ ಇರಬಾರ್ದು. ಅವರು ಬರೀ ಸದಾಕಾಲ ಶಿವೋಹಂ ಶಿವೋಹಂ ಭಾವದಲ್ಲಿ ಇದ್ದಂತಹ ಪರಮ ಪವಿತ್ರ ಆತ್ಮರು ಯಾರು ಅವರೇ ನಿರಾಭಾರಿ ಸದ್ಗುರುಗಳು. ಅವರನ್ನು ನಾವು ಒಂದು ಸಾರಿ ಸ್ಮರಣ ಮಾಡಿದೀವಿ ಅಂದ್ರೆ ನಮ್ಮ ಮನಸ್ಸೈತೆ ಸ್ವಚ್ಛ ಆಗ್ತೈತಿ. ಗುರುವಿನ ದರ್ಶನವನ್ನು ಒಂದು ಸಾರಿ ಮಾಡಿದರೂ ಕೂಡ ಮನಸ್ಸು ಪವಿತ್ರ ಆಗ್ತದ. ಅದಕ್ಕವರಿಗೆ ನಿರಾಭಾರಿ ಸದ್ಗುರುಗಳು ಅಂತ ಕರೀತಾರೆ. ಈಗ ರಾವಣನ ನೆನೆಸಿದ್ರೆ ಎಂಥವ್ರಿಗೂ ಬೇಡಪ್ಪ ಅಂತ ಅನ್ನಿಸ್ತದೆ. ಯಾಕೆ ಅಂದ್ರೆ ಅವ ಕೆಲಸ ಸರಿ ಮಾಡಲಿಲ್ಲ, ಎಲ್ಲ ಜೀವನ ಹಾಳು ಮಾಡಿಕೊಂಡ, ತಾನೂ ಹಾಳಾದ, ಲಂಕಾನೂ ಹಾಳಾತು, ಎಲ್ಲರನ್ನೂ ಹಾಳು ಮಾಡಿದ. ಅದಕ್ಕೆ ಮಕ್ಕಳಿಗೆ ಯಾರು ರಾವಣ ಅಂತ ಹೆಸರಿಡಂಗಿಲ್ಲ. ಇಡ್ತೀರೇ ನೀವು? ಇಡ್ರಿ, ನೋಡ್ರಲ್ಲ ಮಿಟ್ ನೋಡ್ರಿ ಏನಾಕೈತಿ. ದುರ್ಯೋಧನ ಅಂತಿಡ್ರಿ, ಶಕುನಿ ಅಂತಿಡ್ರಿ, ಶೂರ್ಪನಖಿ ಅಂತಿಡ್ರಿ. ಯಾರು ಇಡ್ತೀರೇ ನೀವು? ಯಾಕೆ ಇಡಂಗಿಲ್ಲ ಅಂದ್ರೆ ಅವರು ಕೆಟ್ಟ ಮಾಡಿ ಹೋಗ್ಯಾರ. ಅವ್ರ ಹೆಸರು ಜಗತ್ತಿನಿಂದ ಡಿಲೀಟ್ ಮಾಡಿಬಿಟ್ಟಾರ ಖಾಯಮ್ಮಾಗಿ, ಬೇಡ ಬೇಡ ಅಂಥೇಳಿ. ಅಂಥವ್ರನ್ನ ಯಾರೂ ಸ್ಮರಿಸಂಗಿಲ್ಲ. ಆದರೆ ಈ ಜಗತ್ತಿನಲ್ಲಿ ರಾಮ ಅಂತಿಡ್ತಾರ, ಕೃಷ್ಣ ಅಂತಿಡ್ತಾರ, ಬಸವ ಅಂತಿಡ್ತಾರ, ಅಕ್ಕ ಮಹಾದೇವಿ ಅಂತಿಡ್ತಾರ, ಏಕಲವ್ಯ ಅಂತಿಡ್ತಾರ, ಎಲ್ಲ ಹೆಸರುಗಳನ್ನು ಇಡ್ತಾರ. ಯಾಕೆ ಅಂದ್ರೆ ಅಂಥ ಕೆಲಸವನ್ನು ಅವರು ಮಾಡ್ಯಾರ. ಆದ್ರೆ ಇಲ್ಲೊಬ್ಬರದಾರ ಮಹಾತ್ಮರು, ಇಂಥವ್ರದಾರಲ್ಲ, ಬರೇ ಅವರ ಸ್ಮರಣ ಮಾಡಿದರೆ ಸಾಕು ಮನಸ್ಸು ಸ್ವಚ್ಛ ಹಾಕೋತು ಹೋಗಿಬಿಡ್ತದೆ. ಸಿದ್ದೇಶ್ವರಪ್ಪಗಳ ದರ್ಶನಕ್ಕೆ ಸಾವಿರಾರು ಕಿಲೋಮೀಟ್ರ್ ದೂರದಿಂದ ಪ್ರವಚನ ಕೇಳಕ್ಕಲ್ಲ, ಬರೀ ಅವ್ರ ದರ್ಶನ ಮಾಡಿ ಹೋದ್ರೆ ನಾವು ಪುಣ್ಯಾತ್ಮರಾಗ್ತೀವಿ ಅಂತ ದರ್ಶನ ಮಾಡ್ಲಿಕ್ಕೆ ಜನ ಬರ್ತಿದ್ರು. ಅಂಥ ಗುರುಗಳು ಈಗೆಲ್ಲಿ ಸಿಗ್ತಾರೆ? ಗುರುಗಳು ಅಂದರೆ ಹೆಂಗಿರಬೇಕು, ಮಹಾತ್ಮರು ಹೆಂಗಿರ್ತಾರ, ಹಿಂದಿರುವಂಥ ಋಷಿಮುನಿಗಳು, ಶರಣರು, ದಾಸರು, ಸಂತರೆಲ್ಲ ಹೆಂಗಿದ್ದರು ಅಂತ ಕೇಳಕ್ಕೆ ಒಂದೇ ಒಂದು ಉದಾಹರಣೆ ಅಂದರೆ ಸಿದ್ದೇಶ್ವರಪ್ಪಗಳು. ಸಾಕು, ಅವರೊಬ್ಬರು ನೋಡಿದ್ರೆ ಸಾಕು, ನಿರಾಭಾರಿ ಸದ್ಗುರುಗಳು ಹಿಂಗೆ ಇರ್ತಾರ ಅಂತ ನಮಗೆಲ್ಲ ಕಲ್ಪನಾ ಬರ್ತದೆ. ಜಗತ್ತೇನು ಹುಚ್ಚಿಲ್ಲ, ಭಾಳ ಶಾಣೆ ಜಗತ್ತು. ಜನರೆಲ್ಲರೂ ಭಾಳ ಶಾಣೆ ಅದಾರ. ತಂಡ್ಯಾಗ ಎದ್ದು ಯಾರ್ದಾರ ಪ್ರವಚನ ಕೇಳಕ್ಕೆ ಹೋಗ್ತಾರೇನು ಅವರು? ಮುಂಜಾನೆ ಒಂದು 10,000 ಪಗಾರ ಕೊಡ್ತೀವಿ ಅಂದರು ಯಾರೂ ಹೋಗಂಗಿಲ್ಲ, ಹೊತ್ಕೊಂಡು ಮಕ್ಕೋತಾರೆ ಹೊಳ್ಳಿ. ಅಂಥದ್ರೊಳಗೆ ಹೇಳಾರ್ದ ಕೇಳಾರ್ದ ಆಮಂತ್ರಣಿಲ್ಲ, ಮನೆಗೆ ಹೋಗಿ ಕರೀಲಾರ್ದನ ತಂಡ್ಯಾಗ ಎದ್ದು 40-50 ಸಾವಿರ ಜನ ಎಲ್ಲಿಯಾದರೂ 30-40 ವರ್ಷಗಳವರೆಗೆ ನಿರಂತರವಾಗಿ ಕೂಡಿದಂಥ ಜಾಗತಿಕ ಇತಿಹಾಸದ ಐತಿಹಾಸಿಕ ದಾಖಲೆ ಅಂದ್ರೆ ಅದು ಸಿದ್ದೇಶ್ವರಪ್ಪಗಳ ದಾಖಲೆ. ಈ ದಾಖಲೆಯನ್ನು ಯಾರೂ ಮಾಡ್ಲಿಕ್ಕಾಗಂಗಿಲ್ಲ. ಪ್ರವಚನಕ್ಕೆ ಮನೆಗೆ ಹೋಗಿ ಕರೆಯೋದಲ್ಲ ಪದ್ಧತಿ. ನೀವು ಲಗ್ನಕ್ಕೆ ಹೋಗಿ ಕರಿತಿರಲ್ಲ, ಕುಂಕುಮ ಹಚ್ಚಿ ಏನೇನೋ ಕೊಟ್ಟು ಎಲೆ ಅಡಿಕೆ ಕೊಟ್ಟು ಬರ್ರಿ ನಮ್ಮ ಮಗನಿಗೆ ಆಶೀರ್ವಾದ ಮಾಡ್ಲಕ್ಕ, ಬರ್ರಿ ನಮ್ಮ ಬೀಗರ ಕಾರಣ ಐತಿ, ಹಿಂಗೆ ಕರೆದ್ರೆ ಅದು ಪ್ರವಚನ ಅಲ್ಲ. ಮನೆಗೆ ಹೋಗಿ ಕರೆದ್ರೆ ಅದಕ್ಕೇನು ಪ್ರವಚನ ಅಂತಾರೆ ಏನು?
ಸ್ವತಃ ಇಲ್ಲೊಂದು ಹೂ ಅರಳೈತೆ ಅಂಥೇಳಿ, ಇದರಲ್ಲಿ ಮಕರಂದ ಐತೆ ಅಂಥೇಳಿ ಜೇನೊಣಗಳು ದುಂಬಿಗಳು ತಾವಾಗಿ ಅದನ್ನು ಹುಡ್ಕೊಂಡು ಬರಬೇಕಲ್ಲ, ಅದಕ್ಕೆ ಪ್ರವಚನ ಅಂತ ಕರೀತಾರೆ. ತಾವ ಬರಬೇಕು. ಈ ಹೂವನ ಹತ್ತು ಕಡೆ ಎಲ್ಲದಾವ ಜೇನು ಹುಳುಗಳು ಇನ್ನೂ ಎದ್ದೇ ಇಲ್ಲ ಅಂತ ಇದು ಹೋಗೋದಲ್ಲ, ಅವ ಬರಬೇಕು. ಹಂಗೆ ಯಾರಿದ್ರು ಅಂದ್ರೆ ಸಿದ್ದೇಶ್ವರಪ್ಪಗಳು ಮಲ್ಲಿಕಾರ್ಜುನಪ್ಪಗಳು ಹಂಗೆ ಇದ್ರಂಥೇಳಿ ಜಗತ್ತು ಇವತ್ತಿಗೂ ಅವರನ್ನು ನೆನೆಸ್ತದೆ. ಶರಣ ಜನರಸದು ಹೃದಯ ನಳಿನದಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಮಹಾತ್ಮರ ಮನಸ್ಸಿನಲ್ಲಿ ಪರಮಾತ್ಮನ ಪಾದದ ಧ್ಯಾನ ನಿರಂತರವಾಗಿ ನಡೆದಿರ್ತದ. ಅದಕ್ಕೆ ಹೇಳುವುದು ಗುರುಪಾದ ಸೇವೆ. ಜೀವನದಲ್ಲಿ ನಾವು ಗುರುಗಳ ಸೇವಾ 4 ರೀತಿಯಿಂದ ಮಾಡಲಿಕ್ಕಾಗ್ತದೆ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತ 4 ರೀತಿಯ ಸೇವಾ ಮಾಡಲಿಕ್ಕಾಗ್ತದೆ. ಕೆಲವೊಬ್ಬರಿಗೆ ಗುರುಗಳ ಅಂಗ ಸೇವಾ ಮಾಡಲಿಕ್ಕಾಗಂಗಿಲ್ಲ. ಅವ್ರೇನು ಮಾಡೋದಪ್ಪ, ಗುರುಗಳು ಮಠದ ಕಸ, ಅವ್ರ ಆಶ್ರಮದ ಕಸ ಹೊಡೆದು, ಗಿಡಗಳಿಗೆ ನೀರು ಹಾಕೋದು, ಆಕಳುಗಳಿದ್ರೆ ಮೇಸ್ಕೊಂಬರೋದು ಮಾಡೋದು, ಪ್ರಸಾದನೆಲ್ಲ ಇತ್ತಂದ್ರೆ ಅಲ್ಲಿ ಸೇವಾ ಮಾಡೋದು, ಇದು ಸ್ಥಾನ ಸೇವಾ. ಇದು ಆ ಬಳಿಕ ಆಪ್ತನಾಗಿ ಸೇವಾ ಮಾಡುವುದು. ಆಪ್ತನಾಗಿ ಅಂದರೆ ಗುರುಗಳ ವಿಶ್ವಾಸಕ್ಕೆ ಪಾತ್ರನಾಗಿರೋದು. ಅವ್ರು ಏನು ಹೇಳ್ತಾರ ಅದನ್ನು ತಿಳ್ಕೊಂಡು ಅವ್ರು ಹೆಂಗೆ ಹೇಳ್ತಾರೆ ಅದನ್ನು ಚಾಚೂ ತಪ್ಪದೆ ಪಾಲಿಸೋದು. 4ನೇದು ಯಾವುದು ಅಂದ್ರೆ ಸದ್ಭಾವ ಸೇವೆ. ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವ ಭಾವವೇ ಸದ್ಭಾವ. ಅದು ಎಂದಿಗೂ ಮರೆಯಲಾರ್ದಂಗೆ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂದ್ರೆ ಅದು ಸದ್ಭಾವ ಸೇವೆ. ಸದ್ಭಾವ, ಸತ್ ಅಂದ್ರನ ಪರಬ್ರಹ್ಮ ವಸ್ತು, ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವುದೇ ಸದ್ಭಾವ. ಈ ಸದ್ಭಾವ ರೂಪದ ಸೇವೆ, ಅವರನ್ನು ಸ್ಮರಣೆಯನ್ನು ಮಾಡ್ತೀವಲ್ಲ, ಅವರ ವಾಣಿ ಅಂದ್ರೆ ಪರಬ್ರಹ್ಮನ ವಾಣಿ ಅಂತೇನು ತಿಳ್ಕೊತೀವಲ್ಲ, ವಿಶ್ವಾಸ ಇಡ್ತೀವಲ್ಲ, ಇದಕ್ಕೆ ಸದ್ಭಾವ ರೂಪ ಸೇವೆ ಅಂತ ಕರೀತಾರೆ. ಹಿಂಗೆ ನಾವು ಗುರುಪಾದ ಸೇವೆ, ಗುರುಗಳ ಸೇವೆಯನ್ನು ಮಾಡಬೇಕು. ವಿಚಾರ ಮಾಡ್ರಿ, 19ನೇ ವಯಸ್ಸಿನಲ್ಲಿ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಗ್ರಂಥವನ್ನು ಬರಿಬೇಕಂದ್ರೆ ಹೆಂಗೆ ಅಪ್ಪುಗಳು ಮಲ್ಲಿಕಾರ್ಜುನ ಅಪ್ಪುಗಳು ಸೇವಾ ಮಾಡಿರಬಾರ್ದು. ಇಷ್ಟು ದೊಡ್ಡ ಗ್ರಂಥ ಐತಿ, ಅದು 1,500 ಪುಟ ಐತಿ. ವಿದ್ವಾಂಸರ ಅದನ್ನು ನೋಡ್ರಿ ಅಂದ್ರೆ ಗಾಬರಿ ಆಗ್ತಾರೆ. ಅಷ್ಟು ಸಂಸ್ಕೃತದ ಶ್ಲೋಕಗಳು, ಉಪನಿಷತ್ ಮಂತ್ರಗಳು, ಶರಣರ ವಚನಗಳು, ಪ್ರತಿಯೊಂದು ಸಂಸ್ಕೃತ ಶ್ಲೋಕದ ಬಿಡಿಯಾದಂಥ ಅರ್ಥಗಳು, ಅದನ್ನೆಲ್ಲ ವಿವರಣೆ, ಭಾಷ್ಯ ಎಲ್ಲ ನೋಡಿದ್ರೆ ಇವತ್ತಿಗೂ ಯಾರಿಗೂ ಬರೀಲಿಕ್ಕಾಗಂಗಿಲ್ಲ. ಇದನ್ನು ಬರೀಬೇಕಾಗಿತ್ತು 19ನೇ ವಯಸ್ಸಿಗೆ ಅಂದ್ರೆ ಎಷ್ಟು ಸಾಮರ್ಥ್ಯವನ್ನು ಅವರು ಗಳಿಸಿರಬಾರದು, ಎಂತಹ ಗುರು ಸೇವೆಯನ್ನು ಮಾಡಿರಬಾರದು. ಅದಕ್ಕೆ ಅವರಿಗೆ ನಿಜವಾದ ಶಿಷ್ಯರು ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ ಅಪ್ಪುಗಳದು ಸಿದ್ದೇಶ್ವರಪ್ಪಗಳು ನಿಜವಾದ ಶಿಷ್ಯರು. ಅಂತಹ ಗುರುವಿನ ಸೇವೆಯನ್ನು ಮಾಡಿ ಅವರು ವೇದಾಂತ ಕೇಸರಿಗಳಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದರೆ, ಇವರು ಜ್ಞಾನ ಯೋಗಿಗಳಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಅವರು ಉಪನಿಷತ್ತಿನ ಸಾರವನ್ನು ಜಗತ್ತಿಗೆಲ್ಲ ತಿಳಿಸಿ ಹೇಳಿದ್ರೆ, ಇವರು ಆ ತತ್ವವನ್ನು ಜಗತ್ತಿನಲ್ಲಿ ಹೆಂಗೆ ನೋಡಬೇಕು ಅಂತ ಸರಳವಾದಂಥ ಭಾಷೆಯಲ್ಲಿ ಅಧ್ಯಾತ್ಮ ತತ್ವವನ್ನು ತಿಳಿಸಿ ಹೇಳಿದರು. ಅದಕ್ಕೆ ಇವರಿಗೆ ಜ್ಞಾನಯೋಗಿಗಳು ಅಂತ ಜಗತ್ತು ಕರೀತು. ಆದ್ದರಿಂದ ಮೊದಲನೇದು ನಮ್ಮ ಕೆಲಸ ಏನಪ್ಪ ಅಂದ್ರೆ ಗುರುಪಾದ ಸೇವೆ. ಮೋಕ್ಷ ಪಡಿಬೇಕಂತಿದ್ದೀವಿ ಅಂದ್ರೆ ಗುರುವನ್ನು ಎಂದಿಗೂ ಮರಿಬಾರದು. ಈ ಜಾತ್ರೆಗೆ ಬಂದು ಮುಂಜಿನ ಜಾತ್ರೆಗೆ ಬಂದರೆ ಅಂದ್ರೆ ಮತ್ತು ಮೋಕ್ಷ ಹೆಂಗೆ ಆಗೋದು? ಅವ ಬೀರ್ಬಲ್ಲ ಗಿಡದಾಗ ಗಡಿಗೆ ಕಟ್ಟಿ ಕೆಳಗೆ ಉರಿ ಹಚ್ಚಿದತ್ತು. ಹಂಗೆ ನಮ್ಮದು ಗಿಡದಾಗ ಗಡಿಗೆ ಕಟ್ಟಿದಂಗೆ ಮುಂದಿನ ವರ್ಷನ ಬರೋರು ನಾವು. ಮತ್ತು ಗುರುಗಳು ಕರೆದಾಗ ಬರೋರಂದ್ರೆ ನಮಗೆ ಹೆಂಗೆ ಮೋಕ್ಷ ಆಗಬೇಕು? ಜಾತ್ರೆಗೆ ಬಂದು ಹುಗ್ಗೆ ಹೊಡೆದು ಹೋಗೋ ಮಂದಿಗೆ ಆಗಂಗಿಲ್ಲ. ನಿರಂತರವಾಗಿ ಆ ಧ್ಯಾನದಲ್ಲಿ ಇರಬೇಕಾಗ್ತದೆ. ಶರಣರ ಸಂಘ ಮುಂದೆ ಹೇಳ್ತಾರ,
ನಮ್ಮ ಸಂಘ ಎಂಥದ್ದಿರಬೇಕು ಅಂದ್ರೆ ಚಲೋ ಮಂದಿ ಸಂಘ ಇರಬೇಕು, ಮಹಾತ್ಮರ ಸಂಘ ಇರಬೇಕು, ಸಜ್ಜನರ ಸಂಘ ಇರಬೇಕು. ನಮ್ಮ ಎಂಥವ್ರ ಸಂಘ ಆಗ್ಯಾವಂದ್ರೆ ಕೆಟ್ಟ ಬದ್ನಿಕಾಯಿ ಸಂಘ ಮಾಡಿದ್ದು 4 ಚಲೋ ಬದ್ನಿಕಾಯಿಗಳು ಕೆಡ್ತಾವೆ. ನೀವು ದಿನ ಅಡುಗೆ ಮಾಡಾಗ ನೋಡ್ತಿರಲ್ಲ, ಕಾಯಿಪಲ್ಲಿ ಒಂದು ಕೆಟ್ಟಿತ್ತಂದ್ರೆ ಬರೀ 12 ತಾಸಿನಾಗ 4 ಮಂದಿನ 4 ಕಾಯಿಪಲ್ಲೆ ಕೆಡಿಸ್ತೈತೆ. ಅದು ಒಂದು ಕೆಟ್ಟ ಹಣ್ಣು 4 ಕೆಟ್ಟ ಹಣ್ಣುಗಳನ್ನು 4 ಚಲೋ ಹಣ್ಣು ಕೆಡಿಸ್ತೈತಿ. ಹಂಗೆ ಒಬ್ಬ ಕುಡುಕ ಮನುಷ್ಯ 4 ಚಲೋ ಮನುಷ್ಯರನ್ನ ಕುಡುಕರನ್ನಾಗಿ ಮಾಡ್ತಾನೆ. ಒಬ್ಬ ಸುಳ್ಳು ಹೇಳವ 4 ಮಂದಿ ಚಲೋ ಮನುಷ್ಯರನ್ನ ಸುಳ್ಳು ಹೇಳೋರನ್ನಾಗಿ ತಯಾರು ಮಾಡ್ತಾನೆ. ಒಬ್ಬ ಕೆಟ್ಟ ಪ್ರವೃತ್ತಿಯ ದುಷ್ಟ ದುರ್ಜನ ತಾನು ಸಾಯುವುದರೊಳಗಾಗಿ ಅನೇಕ ಜನ ದುರ್ಗುಣಿಗಳನ್ನು ದುಷ್ಟರನ್ನು ತಯಾರು ಮಾಡ್ತಾನೆ. ಅದಕ್ಕೆ ಇಂಥವ್ರ ಸಂಘದಲ್ಲಿ ಎಂದೂ ಇರಬಾರದು. ಏನು ಟೈಮ್ ಪಾಸಿಗೆ ಅಂತ ಕಟ್ಟಿ ಕೂತಿರ್ತೈತಿ ಮಂದಿ. ಟೈಮ್ ಪಾಸ್ ಮಾಡ್ಬೇಕಾಗಿತ್ತು ರೀ, ಭಾಳ ಬೇಸರ ಬಂದೈತಿ. ಬಂದು ಓಣ್ಯಾಗ ಕೂತ್ರಿ ಅಂದ್ರೆ ಅವ್ರ ಮನ್ಯಾಗ ಏನಾತು, ಇವ್ರ ಮನ್ಯಾಗ ಏನಾತು, ಊರಾಗ ಏನಾತು, ಅಲ್ಲೇನಾತು, ಎಲ್ಲ ಕೆಟ್ಟ ಮತ್ತು ಕಟ್ಟಿ ಕೂತು ಯಾರ್ಯಾರೇ ಪರಬ್ರಹ್ಮ ತತ್ವ ಚಿಂತನೆ ಮಾಡ್ತಾರೆ. ಏನು ಕೈವಲ್ಯ ಪದ್ಧತಿ ಯಾರು ಹೇಳ್ಯಾರಿ? ನೀವು 8 ವರ್ಷ ಕಟ್ಟಿ ಕೂತು ಮಾತಾಡ್ಯಾರಲ್ಲ. ಯಾರೇ ಆಲದ ಗಿಡ ಕಟ್ಟಿ ಕೂತ ಕೈವಲ್ಯ ಪದ್ಧತಿ ಒಳಗೆ ಹಿಂಗೆ ಹೇಳ್ಯಾರ ನಿಜಗೊಂಡ್ರು ಮತ್ತು ಅಪ್ಪೋಳಿಲಿ ಆಶ್ರಮದಾಗ ಇಂಥದ್ದೆಲ್ಲ ನಡೆಸ್ಯಾರ ಅಂಥೇಳಿ ಇದ್ರ ಬಗ್ಗೆ ಚರ್ಚೆ ಆಗ್ತೈತೇನೋ? ಇಲ್ಲ. ನಿನ್ನೆ ಆ ಧಾರಾವಾಹಿ ಒಳಗೆ ಅದು ಹಿಂಗಾತ್ಲಾತ್ ಅದರ ಚರ್ಚೆನೇ ಆಗ್ತಾವೆ ಹೊರತು ಈ ತತ್ವದ ಚರ್ಚೆ ಆಗಂಗಿಲ್ಲ. ಅದಕ್ಕೆ ಭಾಳ ಬೇಸರ ಬತ್ತಂದ್ರೆ ಮಲ್ಲಿಕಾರ್ಜುನ ಅಪ್ಪಗಳು ಸ್ಥಾಪನೆ ಮಾಡಿದ ಈ ಗುರುದೇವಾಶ್ರಮಕ್ಕೆ ಬಂದು ಸೇವಾ ಮಾಡಿ ಹೋದರಂದ್ರೆ ನಿಮ್ಮ ಬೇಜಾರ ಪರಿಹಾರ ಆಗಿ ಹೋಗ್ತದೆ. ಇಲ್ಲಿ ಬರಬೇಕು. ಬಿಟ್ಟುಕೊಟ್ಟು ಅಲ್ಲೇ ಇಲ್ಲರೆ ನೀವು ಕಟ್ಟಿಗೆ ಬಂದು ಕೂತ್ರಿ, ಜಗಳ ಇಟ್ಟಾಗಿರತೈತಿ. ಓಣ್ಯಾನವರು ಕೂಡ ಅದನ್ನು ಇಟ್ಟು ದೊಡ್ಡದು ಮಾಡ್ತಾರೆ. ಮಂದಿನ ಆಟ ಶಾಣೆ ಐತಿ, ಏನು ಮಾಡೋದೇನು? ನೀ ಹಿಂಗೆ ಬೇ ಅತ್ತಿ ಹಿಂಗೆ ಅಂದ್ಲಂದ್ರೆ ನೀ ಸೊಸಿ ಹಿಂಗೆ ಬೇ ಅಂತ ಹೇಳಿ ಕಳಿಸ್ತಾರೆ ಒಣ್ಯಾಗ ಕೂತು ಮಂದಿ. ಅವು ಧಾರಾವಾಹಿಗಳಂತೂ ಮನೆ ಮುರುಕ ಧಾರಾವಾಹಿಗಳು, ಒಂದು ಸುದ್ದಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯವನ್ನು ಯಾವಾದರೂ ತೋರಿಸ್ತವೇನು? ತೋರಿಸಿದ್ರು ಅದನ್ನು ನೋಡೋರು ಎಷ್ಟು ಮಂದಿ ಅದಾರ? ಮಹಾರಾಣಾ ಪ್ರತಾಪನ ಆ ಒಂದು ಧಾರಾವಾಹಿಯನ್ನು ನೋಡೋರು ಯಾರದಾರ? ಅವನ ಚರಿತ್ರೆಯನ್ನು ಕೇಳೋರು ಯಾರದಾರ? ಬಸವಣ್ಣವ್ರ ಕುರಿತು ತಿಳ್ಕೋಬೇಕನ್ನೋರು ಯಾರದಾರ? ಮನೆ 3 ಬಾಗಲ 6 ಬಾಗಲ ಮಾಡ್ರಲ್ಲ, ಮತ್ತು ಇಟ್ಟು ಮಂದಿ ಕುಡಿಯರಿ ಅಂದ ಬಳಕ 6 ಬಾಗಲ ಆಗಲಾರ್ದ ಏನು ಮಾಡ್ತಾನೆ? ಇದೊಂದು ನಿಮಗೆಲ್ಲರಿಗೂ ಗೊತ್ತಿರಲಿ. ಭಾರತ ದೇಶದ ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಒಡೆಯುವ ಸಲುವಾಗಿ ಕ್ರಿಶ್ಚಿಯನ್ ಮಿಷನರಿಗಳೆಲ್ಲ ಕೂಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲದಲ್ಲಿ ಅದನ್ನೆಲ್ಲ ಮಾಡಿ ಇಲ್ಲಿ ಧಾರಾವಾಹಿಗಳನ್ನು ಹುಟ್ಟು ಹಾಕಿ ಎಲ್ಲ ಹೆಣ್ಮಕ್ಳು ಮನ್ಯಾಗ ಹೆಣ್ಮಕ್ಳ ಒಂದು ತುಸು ಬಿಗಡಾಸರ ಮುಗಿತಲ್ಲ ಕೆಲಸ, ಮನೆ ಹಾಳಾದಂಗನ. ಅದಕ್ಕೆ ಇವ್ರ ಹೆಂಗೆ ನಾವು ಕೆಡಿಸ್ಬೇಕಪ್ಪ ತಲೆ, ಇವ್ರು ಹೆಂಗೆ ಅತ್ತಿ ಮ್ಯಾಲಿನ ಶ್ರದ್ಧೆ ಹೆಂಗೆ ಕಡಿಮೆ ಮಾಡಬೇಕು? ನಮ್ಮ ಭಾರತ ದೇಶದಲ್ಲಿ ಪರಂಪರೆ ಹಿಂಗಿರಲಿಲ್ಲ ಮೊದಲ. ಈಗ ಹೆಣ್ಮಕ್ಳನ್ನು ಸಣ್ಣ ಸಣ್ಣ ಮಕ್ಕಳನ್ನು ಲಗ್ನ ಮಾಡಿ ಏನು ಕೊಡ್ತಿದ್ರಲ್ಲ, ಆವಾಗ ತಂದೆ ತಾಯಿಗಳ ಸ್ವತಃ ಆ ಮಗಳಿಗೆ ಹೇಳಿ ಕಳಿಸ್ತಾ ಇದ್ದರು, ನೋಡುವ ನಿನ್ನ ಮನೆಯಲ್ಲಿ ನಿನ್ನ ಪತಿಯ ಮನೆಯಲ್ಲಿರುವಂಥ ಅತ್ತಿ ಆಕಿಗೆ ಅತ್ತಿ ಅಂತ ತಿಳ್ಕೊಬೇಡ, ನನ್ನ ಸ್ವರೂಪ ಅಂತ ತಿಳ್ಕೊ ಅಂತವು ಹೇಳಿ ಕಳಿಸ್ತಿದ್ಲು. ಅಂತಹ ಸಂಸ್ಕೃತಿಯಲ್ಲಿ ಈಗ ಸದ್ಯ ಅತ್ತಿರಬಾರ್ದು, ಮಾವಿರಬಾರ್ದು, ಅಣ್ಣ ತಮ್ಮಗಳಿರಬಾರ್ದು, ಯಾರೂ ಇರಬಾರ್ದು. ಆ ಹುಡುಗ ಒಬ್ಬನೇ ಇರಬೇಕು, ಆಸ್ತಿಯರಿ 100 ಎಕರೆ ಇರಬೇಕು, ಇಲ್ಲ ದೊಡ್ಡ ಆಫೀಸರ್ ಆಗಿರಬೇಕು, ಅಂದ್ರೆ ಕನ್ಯಾ ಕೊಡ್ತೀವಿ ಅಂತಾರೆ ಅವರು. ಇದನ್ನೆಲ್ಲ ಈ ಮನೋಭಾವನೆಯನ್ನು ತಯಾರು ಮಾಡಿದ್ದು ಯಾವಪ್ಪ ಅಂತ ಕೇಳಿದ್ರೆ ಈ ಧಾರಾವಾಹಿಗಳು. ಇವುಗಳಿಗೆ ಮನೆ ಮುರುಕ ಅಂತ ಹೆಸರದ. ಮನೆ ಮುರಿವು ಯಾವಪ್ಪ ಅಂದ್ರೆ ಧಾರಾವಾಹಿಗಳು. ಅದಕ್ಕೆ ಇದು ಕ್ರಿಶ್ಚಿಯನ್ರ ಮಾಡಿದಂಥ ದೊಡ್ಡ ಷಡ್ಯಂತ್ರ. ನೋಡ್ತೀರೇನೇನು ಮುಂದೆ ನೋಡ್ರಲ್ಲ ಮಂತಸು ಮನೆ ಬ್ಯಾರೆ ಆಗೋ ತನಕ ನೋಡೋದ ಬಿಡೋದ ಬೇಡದನ್ನು ಹೋಗ್ಲಿ. ಅದು ನಮ್ಮದು ಬೆಕ್ಕಾದ ಹಾಳಾಗಲಿ, ಆದರೆ ಟಿ ವಿ ಧಾರಾವಾಹಿ ಕೆಡಬಾರ್ದು, ಅವು ನೋಡ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಶರಣರ ಸಂಘ
ಎಂಥವ್ರ ಸಂಘ ಮಾಡಬೇಕು ಅಂದ್ರೆ ಯಾರ ಮಹಾತ್ಮರದಾರ, ತಿಳಿದವರದಾರ, ಸಜ್ಜನರದಾರ ಅವ್ರ ಸಂಘ ಮಾಡಬೇಕು. ಅದರಿಂದ ನಮ್ಮ ಮೋಕ್ಷದ ಮಾರ್ಗ ಪ್ರಶಸ್ತವಾಗುತ್ತದೆ. ಮೂರನೆಯದಾಗಿ ಹೇಳಿದರು ಹರನ ಪೂಜೆ. ದಿನಂಪ್ರತಿ ಎದ್ದು ಒಂದಿಷ್ಟು ದೇವರನ್ನು ನೆನೆಸಬೇಕಪ್ಪ, ದೇವರ ಪೂಜೆಯನ್ನು ಮಾಡಬೇಕು. ನಮಗೆ ರೊಕ್ಕ ಗಳಿಸೋದಕ್ಕೆ ಸಮಯ ಐತಿ, ಆ ಬಳಿಕ ಹರಟಿ ಹೊಡ್ಲಾಕ ಸಮಯ ಐತಿ, ಮೊಬೈಲ್, ವಾಟ್ಸಪ್ಪ, ಫೇಸ್ಬುಕ್ಕ, ಯೂಟ್ಯೂಬ ನೋಡ್ಲಾಕ ಸಮಯ ಐತಿ, ಪ್ರಾಪಂಚಿಕ ವ್ಯವಹಾರ ಮಾಡ್ಲಾಕ ಸಮಯ ಐತಿ. ಆದ್ರೆ ಗುರುಗಳು ಕೊಟ್ಟಂಥ ಲಿಂಗ ಪೂಜೆ ಮಾಡ್ಲಾಕನ ಸಮಯ ಇಲ್ಲ. ಮನ್ಯಾಗ ಜಗಲಿತ್ತಂದ್ರೆ ಜಗಲಿ ಮೇಲಿನ ದೇವ್ರ ಪೂಜೆ ಮಾಡೋದು ಅಂದ್ರೆ ಎಲ್ಲರಿಗೆ ನಾವಲ್ಲ ನೀವಲ್ಲ, ಅದನ್ನು ಒಟ್ಟು ನಿಮ್ಮ ಕೊಳೆಗೆ ಹಾಕಿಬಿಟ್ಟಿರ್ತಾರೆ. ಹೆಣ್ಮಕ್ಳಿಗೆ ಅದು ಗುತ್ತಿಗೆನ ಎಲ್ಲ ಮುಗಿದು ಒಳಗೆ ಕೊಟ್ಟು ಕೊನೆಗೆ ಆಕಳಿಸ್ಕೋತಿವ್ರ ಜಗಲಿ ಪೂಜೆ ಮಾಡ್ತಿರ್ತಾರೆ. ಏನು ಬತ್ತಪ್ಪ ಹಣೆ ಬಾರಕ್ಕಿದು, ಸಾಯುತಕ್ಕ ಮಾಡ್ಬೇಕಲ್ಲ ಅಂತ ಹಿಂಗೆ ಬೇಸರಿಕೆ ಮಾಡ್ಕೊಂಡು ಮಾಡ್ತಾರೆ. ಆದ್ರೆ ಹರನ ಪೂಜೆಯನ್ನು ನಾವು ಅಷ್ಟು ನಿರ್ಲಕ್ಷ್ಯ ವಹಿಸಬಾರದು. ಯಾಕೆಂದರೆ ಇಡೀ ಜಗತ್ತು ತಯಾರು ಮಾಡಿದಂಥ ದೇವರನ್ನು ಕೃತಜ್ಞತಾ ಮನೋಭಾವನೆಯಿಂದ ಸ್ಮರಿಸುವಂಥ ಪರಮ ಪವಿತ್ರವಾದ ಪ್ರಕ್ರಿಯೆಗೆ ಪೂಜೆ ಅಂತ ಕರೀತಾರೆ. ಸಾಮಾನ್ಯವಾದದ್ದಲ್ಲದು. ಅಂತಹ ಪೂಜೆಯನ್ನು ಯಾವ ಮನುಷ್ಯ ಮಾಡ್ತಾನಲ್ಲ ಅವನು ದೇವ ಸ್ವರೂಪನೇ ಆಗ್ತಾನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ. ಯಾರು ಪೂಜೆ ಮಾಡಬೇಕಪ್ಪ ಅಂದ್ರೆ ಯಾವನು ಇಡೀ ವಿಶ್ವದ ಮಾಲೀಕನೋ ಅಂಥವನ ಪೂಜೆಯನ್ನು ಮಾಡಬೇಕು. ವಿಶ್ವೇಶ್ವರಾಯ ಮಹಾದೇವಾಯ, ಯಾವನು ಸಕಲ ದೇವಾನುದೇವತೆಗಳೆಲ್ಲರಿಗೂ ಮೂಲ ಅಸ್ತಿತ್ವದಾಯಕನೋ, ಯಾವಾತನು ದೇವಾಧಿದೇವನೋ ಅಂತ ಮಹಾದೇವನನ್ನು ಪೂಜಿಸಬೇಕು. ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಇವನು ಪೂಜೆಯನ್ನು ಮಾಡಬೇಕು. ಯಾರ ಪೂಜಾ ಮಾಡಿ ಮಾರ್ಕಂಡೇಯ 16 ವರ್ಷದವನಿದ್ದಾಗಲೇ ಅವ ಸಾಯಬೇಕಾಗಿತ್ತು. ಯಾವ ಲಿಂಗದ ಪೂಜೆಯನ್ನು ಮಾಡಿ ಮಹಾಮಂತ್ರವನ್ನು ಜಪ ಮಾಡಿ ಮೃತ್ಯುವನ್ನೇ ಗೆದ್ದು ಮೃತ್ಯುಂಜಯನಾದನೋ ಅಂತಹ ಮೃತ್ಯುಂಜಯ ಮಹಾದೇವನ ಪೂಜೆಯನ್ನು ನಾವೆಲ್ಲ ಮಾಡಬೇಕು. ಆವಾಗ ಸಾವನ್ನು ಗೆಲ್ಲುತ್ತೀವಿ. ಇರಲಿಲ್ಲ ಅಂದ್ರೆ ನಾವೆಲ್ಲ ಬರೀ ಸತ್ತು ಹೋಗುವ ಶರೀರವನ್ನು ನಂಬಿ ಎಲ್ಲರೂ ಬರೀ ನಾವು ಸಾಯವ್ರ ಅಂತ ತಿಳ್ಕೊಂಡಿದ್ದೀವಿ. ನಮ್ಮೊಳಗೊಂದು ಸಾಯಲಾರ ತತ್ವ ಐತೆ ಅನ್ನೋದಾಗ ಗೊತ್ತಿಲ್ಲ ನಮಗೆ. ಮೃತ್ಯುಂಜಯನಾಗುವುದಂದ್ರೆ ಏನಪ್ಪ? ಮೃತ್ಯುವನ್ನು ಗೆಲ್ಲುವುದು. ಮೃತ್ಯುವನ್ನು ಗೆಲ್ಲುವುದು ಅಂದ್ರೆ ಮೃತ್ಯು ಯಾವುದಕ್ಕೈತಿ ಇದನ್ನು ತಿಳ್ಕೊಳ್ಳೋದು ಮೊದಲ. ಮೃತ್ಯು ಯಾವುದಕ್ಕದ? ಯಾವುದು ಹುಟ್ಟೈತೆಲ್ಲ ಅದು ಸಾಯ್ತೈತಿ, ಯಾವುದು ಹುಟ್ಟಿಲ್ಲಲ್ಲ ಅದು ಸಾಯಂಗಿಲ್ಲ. ಶರೀರ ಹುಟ್ಟ್ಯದ ಅಂದ ಬಳಕ ಶರೀರ ಸಾಯ್ತದ. ಶರೀರದೊಳಗಿರುವಂಥ ಆತ್ಮ ಅರಿವು, ಆತ್ಮ ತತ್ವ ಏನದಲ್ಲ ಅದು ಹುಟ್ಟಿಲ್ಲ, ಸಾಯಂಗಿಲ್ಲ, ಹೋಗುವುದಲ್ಲ, ಬರುವುದಲ್ಲ. ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಹನ್ಯತೆ ಹನ್ಯಮಾನೇ ಶರೀರೇ. ನಾ ಹುಟ್ಟವಲ್ಲ, ಸಾಯವಲ್ಲ, ಹನ್ಯಮಾನ ಆಗುವಂಥ ಶರೀರ ಕೂಡ ನಾನಲ್ಲ. ನಾನು ಅಜಃ, ಹುಟ್ಟಿದವನೇ ಅಲ್ಲ. ನಿತ್ಯ, ಯಾವಾಗಲೂ ಇರುವಂಥವನು. ಶಾಶ್ವತಃ, ನನಗ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳೆಲ್ಲ. ನಹನ್ಯತೆ ಹನ್ಯಮಾನೇ ಶರೀರೇ. ಇದನ್ನು ತಿಳ್ಕೊಳ್ಳೋದು ಇಂಥವ ದೇವರ ಪೂಜಾ ಮಾಡಬೇಕು ನಾವು. ಇದಕ್ಕೇನಂತಾರೆ? ಹರ ಪೂಜೆ ಅಂತ ಕರೀತಾರೆ. ನಮ್ಮದು ದೇವರ ಪೂಜೆ ಎಲ್ಲ ಮಾಡ್ತೀವಿ, ಆದ್ರೆ ನಿರಂತರತೆ ಇರಂಗಿಲ್ಲ. ನಮ್ಮದು ಶ್ರದ್ಧಾ ನಿಷ್ಠಾದಿಂದ ಮಾಡಂಗಿಲ್ಲ. 2 ದಿವಸ ಮಾಡ್ತೀವಿ, ಮುಂದೆ ಯಾಕೋ ಅಲ್ಲಿ ಅನಿಸ್ಬಿಟ್ಟ ಬಿಡ್ತೀವಿ. ನಿರಂತರ ಮಾಡಂಗಿಲ್ಲ. ಮಧುಸೂದನ ಸರಸ್ವತಿ ಅಂತ ಒಬ್ಬರು ಬಹಳ ದೊಡ್ಡ
ವಿದ್ವಾಂಸರಾಗಿ ಹೋದರು. ಅವರು ಭಗವದ್ಗೀತೆಯ ಧ್ಯಾನ ಶ್ಲೋಕಗಳನ್ನು ರಚನೆ ಮಾಡಿದಂಥವರು. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ ಅನ್ನುವಂತಹ 9 ಧ್ಯಾನ ಶ್ಲೋಕಗಳೇನದಾವ ಭಗವದ್ಗೀತೆಯದು, ಅದನ್ನು ರಚನಾ ಮಾಡಿದಂಥ ಪುಣ್ಯಾತ್ಮರು ಯಾರು ಅಂದ್ರೆ ಮಧುಸೂದನ ಸರಸ್ವತಿಯವರು. ಎಂಥ ದೊಡ್ಡವರು ನೋಡ್ರಿ ಅವರು. ಅವರು ಒಂದು ಸಾರಿ ಒಬ್ಬರು ಗುರುಗಳ ಕಡೆಗೆ ಹೋದರು. ನನಗೆ ಭಗವಾನ್ ಶ್ರೀಕೃಷ್ಣನ ದರ್ಶನ ಆಗಬೇಕಾಗ್ಯದ, ಆ ದರ್ಶನ ಆಗಬೇಕಾದ್ರೆ ನಾ ಯಾವ ಸಾಧನ ಮಾಡಬೇಕು ಅಂತ ಕೇಳಿದರು ಅವರು. ಕೇಳಿದಾಗ ಆ ಗುರುಗಳು ಒಂದು ಮಂತ್ರ ಕೊಟ್ಟರು. ಈ ಮಂತ್ರ ಜಪ ಮಾಡಪ್ಪ, ನಿನಗೆ ಕೃಷ್ಣನ ದರ್ಶನ ಆಗ್ತೈತಿ. ಎಷ್ಟು ವರ್ಷ ಮಾಡ್ಬೇಕ್ರಿ ಅಂತ ಕೇಳಿದ್ರು ಅವರು. ದಿವ್ಸಕ್ಕೆ 6 ತಾಸದಂಗೆ 3 ವರ್ಷ ಮಾಡು, ನಿನಗೆ ಕೃಷ್ಣನ ದರ್ಶನ ಆಗ್ತೈತಿ ಅಂತ ಹೇಳಿದ್ರು ಅವರು. ಎಷ್ಟು ಹೇಳಿದ್ರು ಅವರು? ದಿವ್ಸಕ್ಕೆ 6 ತಾಸು 3 ವರ್ಷ ಬಿಡ್ಲಾರ್ದ ನೀ ಜಪ ಮಾಡಿದೆ ಅಂದ್ರೆ ನಿನಗೆ ಕೃಷ್ಣನ ದರ್ಶನ ಆಗ್ತೈತಿ. ಆಯಿತು. ಮಧುಸೂದನ ಸರಸ್ವತಿಯವರು ಅಷ್ಟೇ ಶ್ರದ್ಧೆಯಿಂದ ದಿನಂಪ್ರತಿಯಾಗಿ ಕೃಷ್ಣ ಮಂತ್ರವನ್ನು ಜಪ ಮಾಡ್ಲಿಕ್ಕೆ ಚಾಲೂ ಮಾಡಿದರು. 3 ವರ್ಷಕ್ಕೆ 4 ವರ್ಷ ಮಾಡಿದರು. 1 ವರ್ಷ ಹೆಚ್ಚಿಗೆ ಮಾಡಿದರು. ಕೃಷ್ಣ ಭೇಟಿ ಆಗಲಿಲ್ಲ. ಇನ್ನೇನು 4 ವರ್ಷ ಆದರೂ ಆಗಿಲ್ಲ ಅಂದ ಬಳಕ ಬಹುತೇಕ ಆಗಲಕ್ಕಿಲ್ಲ ಅಂತ ಅದು ಬಿಟ್ಟರು. ಅವ್ರು ಸಾಧನ ಮಾಡೋದನ್ನು ಬಿಟ್ಟರು. ಒಂದು ಗೊತ್ತಿರಲಿ, ನಾವು ಯಾವುದೇ ಒಂದು ಆಸನದಲ್ಲಿ 3 ತಾಸು ಅಲುಗಾಡಲಾರದೆ ಕುಂತು ಒಂದು ಓಂ ನಮಃ ಶಿವಾಯ ಆಗಲಿ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ವೈಷ್ಣವ ಮಂತ್ರವಾಗಲಿ, ಓಂ ಗಣಪತಯೇ ನಮಃ ಅನ್ನುವ ಗಾಣಪತ್ಯ ಮಂತ್ರವನ್ನಾಗಲಿ, ಅಥವಾ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅನ್ನುವ ಗಾಯತ್ರಿ ಮಂತ್ರವನ್ನಾಗಲಿ 3 ತಾಸು ಒಂದು ಆಸನದಲ್ಲಿ ಅಲಗಾಡ್ಲಾರ್ದಂಗೆ ಕೂತಂತೀವಿ ಅಂದ್ರೆ, ನಿರಂತರವಾಗಿ ಅನ್ಕೋತ ಹಿಂಗೆ ದಿನಂಪ್ರತಿ 3 ತಾಸು ಸಾಧನ ಮಾಡಿದೀವಿ ಅಂದ್ರೆ ನಾವು ಮಂತ್ರ ಸಿದ್ಧ ಮುನಿಗಳಾಗ್ತೀವಿ. ನಮ್ಮ ವಾಕ್ಯ ಸಿದ್ಧ ಹಾಕ್ಕವು. 3 ತಾಸು ಯಾಕೆ 4 ತಾಸು ಅಲಿಗಾಡ್ಲಾರ್ದಂಗೆ ಕೂತು ಮೊಬೈಲ್ ನೋಡ್ತೀವಿ ರೀ, ನಾವು ಜಪ ಮಾಡೋರಲ್ಲ. ಮುಂಬೈದಾಗ ಒಂದು ದೊಡ್ಡ ಘಟನಾ ನಡೀತದೆ. ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಹೇಳಿದ್ದೆದು. ಮನೆ ಮಂದೆಲ್ಲ ಸಂಜೆ 9 ಗಂಟೆಗೆ 9 ಆತಂದ್ರೆ ಒಂದು ಬೇರೆನೇ ಬರ್ತಾವೆ. ಅವಳಿಗೆ 10 ಗಂಟೆಗೆ ಕ್ರೈಮ್ ಸ್ಟೋರಿ ಹಿಂಗೆಲ್ಲ ಚಲೋ ಹಾಕೋವಲ್ಲ. ಹಂಗೆ ಇವರು 9 ಗಂಟೆಗೆ ಒಳ್ಳೆ ಚಲೋ ನ್ಯೂಸ್ ಚಾನಲ್ ಹಚ್ಚಿ ಏನು ಮಾಡ್ಯಾರಂದ್ರೆ ನೋಡ್ಕೋತ ಕೂತಾರೆ ಮುಂಬೈದಾಗ. ಮನೆ ಮಂದೆಲ್ಲ ಕೂತಾರ. ಎಲ್ಲರೂ ಎಷ್ಟು ಮುಳುಗ್ಯಾರಂದ್ರೆ ಸ್ವತಃ ಇವರ ಟಿವ್ಯಾಗ ಹೋಗ್ಯಾರ ಅನ್ನಂಗೆ ಕೂತಾರೆ ಇವರು. ಅಟ್ಟು ಆಕರ್ಷಿತರಾಗಿ ಟಿ ವಿ ನೋಡ್ಕೋತ ಕೂತಾರ. ಒಬ್ಬ ಬಂದಾನ ಭೂಪ. ಇವ್ರನ್ನೆಲ್ಲ ನೋಡ್ಯಾನ. ನೋಡಿ ಒಳಗೆ ಹೋಗ್ಯಾನ. ಸೀದಾ ಒಳಗೆ ಹೋಗಿ ತಿಜೋರಿ ಚಾವಿ ತೆಗ್ದಾನ. ತೆಗೆದು ಒಳಗಿನ ಬಂಗಾರ ಬೆಳ್ಳಿ ಏನೇನೈತೆಲ್ಲ ಚೀಲಕ್ಕೆ ಹಾಕೊಂಡು ಇವ್ರು ಮುಂದಿಂದ ಹಾಕಿ ಟಾಟಾ ಬಾಯ್ ಬಾಯ್ ಮಾಡಿ ಹೊರಗೆ ಹೋಗ್ಯಾನ. ಇವ್ರು ಹಂಗೆ ನೊಣ ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ಲತ್ತೇವ ಅಂದ್ರೆ ಖಬರಿಲ್ಲ ಇವ್ರಿಗೆ. ಹಿಂಗೆ ನೋಡ್ಕೊತ ಕೂತಾರ. ಆ ಬಳಿಕ ಎಲ್ಲ ಮುಗಿತದ. ಮುಗಿದ ಬಳಿಕ ಆ ಬಳಿಕ ಒಳಗೆ ಹೋಗಿ ನೋಡ್ತಾರ ಕಳ್ತನ ಆಗ್ಯದ. ಅವ ಕಳ್ಳ ಇವ್ರನ್ನ ದಿನ ಅಬ್ಸರ್ವೇಷನ್ ಮಾಡಿ ಎಷ್ಟು ಮುಳುಗಿ ನೋಡ್ತಾರ ಅಂದ ಬಳಿಕ ಮನೆ ತುಡುಗು ಮಾಡಬೇಕು ಅಂತ ನಿರ್ಣಯ ಮಾಡಿದವು. ಒಂದು ಟಿ ವಿ ನೋಡುವುದರಲ್ಲಿ ಎಷ್ಟು ಮುಳುಗ್ತಾರಂದ ಬಳಿಕ ಋಷಿ ಮುನಿಗಳೆಲ್ಲರೂ ದೇವತತ್ವದಲ್ಲಿ ಎಲ್ಲವನ್ನು ಮರೆತು ಮುಳುಗಿಬಿಟ್ರು. ಅದಕ್ಕೆ ಅವರು ದೇವರಾದರು, ಮಂತ್ರ ಸಿದ್ಧ ಮಹಾತ್ಮರಾದರು. ಅದಕ್ಕೆ ಅವರು ವಾಕ್ಯ ಸಿದ್ಧಿ ಹಾಕಿದ್ದು. ನಮ್ಮ ಏನ್ರಿ ಜಗಳ ಆತಂದ್ರೆ ಮನೆ ಮುಂದಿನ ಮಣ್ಣು ತೊಗೊಂಡು ಹಾಳಾಗಲೇ ತೂರ್ತೀವಿ, ಏನು ಕೆಲಸ ಆಗಂಗಿಲ್ಲ. ನಾವೇನು ಮಂತ್ರ ಸಿದ್ಧ ಮಹಾತ್ಮರೇ ಅಥವಾ ವಾಕ್ಯ ಸಿದ್ಧಿ ಉಳ್ಳವರೇ?
ಏನು ಇಲ್ಲ, ನಾವು ಸಾಹಿತ್ಯಕ ಶಾಪ್ ಕೊಟ್ಟರು ಒಂದೂ ನಾಟಂಗಿಲ್ಲ. ಸಾಧನ ಮಾಡಿಲ್ಲಲ್ಲ, ಏನಾಗ್ಬೇಕದು? ಅದಕ್ಕೆ ಮಧುಸೂದನ್ ಸರಸ್ವತಿ ಅವರು 6 ತಾಸು ಸಾಧನ, ಅದೇನು ಸಾಮಾನ್ಯ ಅಲ್ಲ. 3 ತಾಸು ಕುಂತ್ರ ಆಸನ ಸಿದ್ಧಿ ಆಗ್ತದೆ. 3 ತಾಸು ಬೇಡ, ಮೊದಲಿಗೆ ಅರ್ಧ ತಾಸರೇ ಏನು ಮೊಳಕಾಲು ನೋವು ಬರಲಾರ್ದಂಗೆ ಕುಂಡಿರ್ಬೇಕು. ಆ ಬಳಿಕ 1 ತಾಸು ಹಿಂಗೆ ಸಾಧನ ಮಾಡ್ಕೋತ ಹೋದಿವಿ ಅಂದ್ರೆ ಆಸನ ಸಿದ್ಧಿ ಆಗ್ತದೆ, ಮುಂದೆ ಮಂತ್ರ ಸಿದ್ಧಿ ಆಗ್ತದೆ, ಆ ಬಳಿಕ ದೇವರ ದರ್ಶನವಾಗ್ತದೆ. ತಸ್ಯ ವಾಚಕ ಪ್ರಣವ ತಜ್ಜಪಸ್ತದರ್ಥ ಭಾವನಂ. ದೇವರ ವಾಚಕ ಯಾವುದು ಅಂದರೆ ಓಂಕಾರ. ಬರೀ ಓಂ ಅನ್ನುವಂಥ ಒಂದೇ ಮಂತ್ರವನ್ನು ಸ್ಮರಣ ಮಾಡಿದರೂ ಮುಕ್ತರಾಗಿ ಹೋಗ್ತೀವಿ. ಆ ಬಳಿಕ ಇಷ್ಟು 4 ವರ್ಷ ಮಾಡಿದರೂ ಏನೂ ಕೆಲಸ ಆಗಲಿಲ್ಲ, ದೇವರ ದರ್ಶನ ಆಗಲಿಲ್ಲ. ಅವರು ಸಾಧನ ಮಾಡೋದು ಬಿಟ್ಟರು. ಒಂದು ದಿನ ದಾರಿಯಿಂದ ನಡೆದು ಹೋಗ್ತಾ ಇದ್ದರು ಮಾರುಕಟ್ಟೆ ಪ್ರದೇಶದಲ್ಲಿ, ಮಾರ್ಕೆಟ್ನಾಗ. ಅವಾಗ ಇವ್ರದ ಕಾಲಾನ ಪಾದರಕ್ಷೆ ಚಪ್ಪಲಿ ಏನಿತ್ತಲ್ಲ ಉಂಗುಟ್ಟು ಹರಿತ್ತು. ಹರಿದ ಬಳಕ ಹಂಗೆ ಆ ಚಪ್ಪಲ್ ತೊಗೊಂಡು ಅಲ್ಲೇ ಒಬ್ಬ ಚಪ್ಪಲ್ ಹೊಲ್ಯಾಂಗ ಕುಂತಿದ್ದ, ಚಮ್ಮಾರ ಕುಂತಿದ್ದ, ಅವನ ಕಡೆ ತೊಗೊಂಡು ಹೋದರು. ಇದನ್ನು ಹೊಲ್ದು ಕೊಡಪ್ಪ ಅಂತ ಹೇಳಿದರು. ಅವ ಚಲೋ ತಂಬಾಕು ತಿದ್ದಿ ಬಾಯಾಗಿ ಇಟ್ಕೊಂಡು ಯಾರ ಜೋಡಿನೋ ಒಳ್ಳೆ ಮಾತಾಡ್ಕೋತ ಅವ ಕುಂತಾನ. ಬಿಸಿಲಾಗ ಛತ್ರಿ ಹೊಡ್ಕೊಂಡು ಕುಂತಾನ. ಕರೆ ಅವನ ಟಿ ವಿ ಮತ್ತು ಅವನು ರಾಜನಲ್ಲ, ಅವನು ಗದ್ದೆ ಮೇಲೆ ಕೂತಾನಂದ ಬಳಕ ಕ್ಯಾರೆ ಅಂತಿದ್ದಿಲ್ಲ ಯಾರಿಗೆ. ಇವರು ಚಪ್ಪಲ್ ಹೊಲ್ದು ಕೊಡಪ್ಪ ಅಂತ ಹೇಳಿದ್ರು. ಕೇಳಿಸ್ಕೊಳಾರ್ದಂಗೆ ಕೂತಾವ 5-6 ನಿಮಿಷ. ಇವ್ರ ಕಡೆ ನೋಡ್ಲಿಲ್ಲ ಸಹಿತ. ಸಿಟ್ಟಿಗೆ ಬಂದು ಏನೋ ಹೊಲಿತೇವೆ ಹೆಂಗೋ ಏನತ್ತೀನಿ ಅಂತ ಕೇಳಿದ್ರಿ ಇವರು. ಅವಾಗ ಇವ್ರ ಕಡೆ ನೋಡ್ಲಾರ್ದ ಒಂದು ಮಾತು ಹೇಳಿದ, ನಿಮಗೆ ತಾಳ್ಮೆ ಇಲ್ಲ, ಅದಕ್ಕಾಗಿ 4 ವರ್ಷ ಕೃಷ್ಣ ಮಂತ್ರ ಜಪ ಮಾಡು, ದೇವರು ಭೇಟಿ ಆಗಲಿಲ್ಲ ಅಂತ ಬೇದವ. ಅವಾಗ ಇವರಿಗೆ ಆಶ್ಚರ್ಯ ಆಯ್ತು, ಮಧುಸೂದನ್ ಸರಸ್ವತಿಯವರಿಗೆ. ಗುರುಗಳಿಗೆ ನನಗೆ ಅಟ್ಟು ಬಿಟ್ಟರೆ ಇದು ಯಾರಿಗೂ ವಿಷಯನ ಜಗತ್ತಿನಾಗ ಗೊತ್ತಿಲ್ಲ, ಇದೇ ಹಂಗೆ ಇವಂಗೆ ಚಪ್ಪಲ್ ಹೊಲೆ ಅವ ಗೊತ್ತಾತು ಅಂತ ಇವ್ರಿಗೆ ಚಿಂತೆ ಚಾಲು ಆತು. ಆವಾಗ ಅವರು ಆಶ್ಚರ್ಯಚಕಿತರಾಗಿ ಅವನಿಗೆ ಕೇಳಿದರು, ಅಲ್ಲ ನಿನಗೆ ಹೆಂಗೆ ಗೊತ್ತಾತು ನಾ ಸಾಧನ ಮಾಡೋದು? ಗುರುಗಳು ನನಗೆ ರಹಸ್ಯದಲ್ಲಿ ಮಂತ್ರ ಹೇಳ್ಯಾರ, ನಾನು ಈ ಸಾಧನೆಯನ್ನು ರಹಸ್ಯದಲ್ಲಿ ಮಾಡ್ತೀನಿ. 4 ವರ್ಷ ಮಾಡಿದ್ರು ನನಗೆ ಕೃಷ್ಣ ದರ್ಶನ ಕೊಟ್ಟಿಲ್ಲ, ನಿನಗೆ ಹೆಂಗೆ ಗೊತ್ತಾತು ಹೇಳಿ ನನಗಂತ ಕೇಳಿದ್ರಿ ಇವರು. ಕೇಳಿದಾಗ ಅವ ಹೇಳ್ದ, ನಾನು ಸಾಧನ ಮಾಡೇನೆ ಅಂದವ. ಏನು ಸಾಧನ ಮಾಡಿದಿಪ್ಪ? ದೇವಿನ ಮಂತ್ರ ಸಾಧನ ಮಾಡೇನಿ, ಅದಕ್ಕೆ ದೇವ್ ಬಂದು ಕಿವ್ಯಾಗ ಹೇಳ್ತೈತೆ ನನಗೆ ಊರಾನ ಸುದ್ದಿ ಅಂತ ಹೇಳ್ದವ. ಭೂತ ಮಂತ್ರ ಸಿದ್ಧಿ ಸ್ಮಶಾನದಾಗ ಕೂತು ಮಾಡಿದ್ದವ. ಮತ್ತದು ದೇವುಗಳು ಬಂದು ಅವೇನ ರೂಪ ಏನೋ ಬಂದು ಕಿವ್ಯಾಗ ಹೇಳ್ತಿತ್ತದು, ಹಿಂಗೆ ಊರಾಗ ಮಧುಸೂದನ ಸರಸ್ವತಿಯನ್ನು ಅವರು ದಿನ ಜಪ ಮಾಡ್ತಾರೆ, ಆದರೂ ದೇವರು ಭೇಟಿಯಾಗಿಲ್ಲ ಅಂತ ಹೊಡಿತಿರ್ಲಿದ್ರ ಡಂಗರ. ಹೊಡೆದ ಬಳಕ ಇವ್ ಗೊತ್ತಾತು, ಅದನ್ನು ಹೊಳ್ಳಿ ಹೇಳಿದ. ಅವಾಗ ಇವರು ಮಧುಸೂದನ ಸರಸ್ವತಿಯವರು ಅಂದರು, ಕೃಷ್ಣ ಮಂತ್ರಕ್ಕಿಂತ ಈ ದೇವಿನ ಮಂತ್ರನ ಚಲೋ ಐತತ್ತಂದ್ರೆ ಅವ್ರು. 4 ವರ್ಷ ಮಾಡ್ರು ಕೆಲಸ ಆಗಿಲ್ಲ ಅಂದ ಬಳಕಿನ ಇದೇ ಉಪಯೋಗ ಆಕೈತೆ ಅಂತೇಳಿ ಅದನ್ನು ನನಗೆ ಕಲಿಸ್ಕೊಡಪ್ಪ ಅಂತ ಕೇಳಿದರು. ಅವ ಅಂದ, ನೋಡ್ರಿ ತಾವು ಬಹಳ ದೊಡ್ಡವರು, ತಿಳಿದವರು, ಎಲ್ಲ ಶಾಸ್ತ್ರಗಳನ್ನು ತಿಳ್ಕೊಂಡಂಥವ್ರು, ಸಾಧನ ಮಾಡಿದಂಥವ್ರು, ಇದು ಸಾಮಾನ್ಯ ನಿಕೃಷ್ಟ ಸಾಧನ, ಇದನ್ಯಾಕೆ ಮಾಡ್ತೀರಿ? ಬೇಡ ತಂದವ. ಕೇಳಲಿಲ್ಲ ಅವರು. ಅದು ಚಪ್ಪಲ್ ಹರಿದದ ಅಲ್ಲೇ ಉಳಿತದ. ಒಟ್ಟು ನನಗೆ ಮಂತ್ರ ಕೊಡು, ದೇವಿನ ಮಂತ್ರ ಕೊಡು 10 ಗಂಟೆ ಬಿದ್ದರು. ಬರೀ ಐತಾರ ಅಮಾವಾಸ್ಯೆ ದಿವಸ ಸ್ಮಶಾನಕ್ಕೆ ಅಂದವ. ಐತಾರ ಅಮಾವಾಸ್ಯೆ ಅಂದ್ರೆ ಭಾಳ ಮಂದಿ ಅನಿಸ್ತೈತಿ. ಎಲ್ಲರೇ ಅವತ್ತು ಯಾರನ್ನಾರೇ ಅಂಜಿಸ್ಬೇಕಾಗಿದ್ರೆ ಒಂದು ಸೂಜಿ ಚುಚ್ಚಿ ಲಿಂಬೆ ಹಣ್ಣು ಹೋಗೋದು ಬಿಡೋದು ಅವ್ರ ಮನೆ ಮುಂದೆ. 3 ದಿವಸ ಮನೆಯಿಂದ ಹೊರಗೆ ಬಂದರೆ ಕೇಳ್ರಿ ನೀವು. ಏನೂ ಇಲ್ಲ, ಮತ್ತೊಂದು ಕರಿಗೆ ಒಂಬೆ ತಂದ 4 ಬೇಡ 6 ಸೂಜಿ ಚುಚ್ಚಿ ಒಂದು ಲಿಂಬೆ ಹಣ್ಣು ಖರ್ಚೆಟ್ಟಾಗೋದೈತಿ. ಅದಕ್ಕೆ ಮೆಣಸಿನಕಾಯಿ ಇವೆಲ್ಲ ಕಟ್ಟಿ ಒಗದ್ರಂದ್ರೆ ನೋಡ್ರಿ ನೀವು ಎಂಥವನು ಅನ್ಸ್ತಾನೆ. ಅವಾಗ ದೇವಿನ ಮಂತ್ರ ಹೇಳಿದವ. ಹೇಳಿದ ಬಳಕ ಇವ ದಿನಂಪ್ರತಿ ಸಾಧನಾ ಚಾಲೂ ಮಾಡಿದಿರೋರು ಮಧುಸೂದನ ಸರಸ್ವತಿಯವರು. ಸಾಧನಾ ಮಾಡಿದರು.
6 ತಿಂಗಳು ಮಾಡಿರಿ ದೇವ್ ಬಂದು ನಿಮಗೆ ಊರಾನ ಸುದ್ದಿ ಎಲ್ಲ ಹೇಳ್ತದೆ ತವ ಹೇಳಿದ್ದ. ಅದು 8 ತಿಂಗಳು ಮಾಡಿದ್ರು ದೇವ್ ಬರವಲ್ದು. ಆವಾಗ ಒಂದು ದಿವಸ ದೊಡ್ಡ ಚಲೋ ನೇಟ್ ಬಡಿಗೆ ತೊಗೊಂಡು ಹೋದ್ರಿ ಅವರು ಅವ ಚಮ್ಮಾರನ ಮನೆಗೆ. ಏನು ಹೇಳಿದ್ದೀನಿ, ಹೇಳೋದೊಂದು ಮಾಡೋದೊಂದು ಮಾಡ್ತೇನೆ, ಮಂತ್ರ ತಪ್ಪು ಹೇಳಿದೆವು ಏನು ಸಾಧನಾ ತಪ್ಪು ಹೇಳಿದೆವು, ಏನು ಹೇಳಿದೆ ಹೇಳು ಅಂತೇಳಿ ಕೇಳಿದರು. ಅವಾಗ ಅವಂದ ನನಗೆ ದೇವ್ ಬಂದು ಹೇಳೈತ್ರಿ, ನೀವೇ 4 ವರ್ಷ ಕೃಷ್ಣ ಮಂತ್ರ ಜಪ ಮಾಡಿರಲಿಲ್ಲ, ಅದರ ಪ್ರಭಾವ ನಿಮ್ಮ ಸುತ್ತಿರೋದ್ರಿಂದ ದೇವ್ ಬರ್ಲಾಕಾಗಿಲ್ಲ ಅಂತ ಹೇಳಿದವ. ಇನ್ನು ಎಂದೂ ಬರಂಗಿಲ್ಲ ದೆವ್ವ. ಅಷ್ಟು ನಿಮ್ಮಲ್ಲಿ ಈಗ ದೈವಿ ಶಕ್ತಿಯ ಜಾಗೃತಿ ಆಗ್ಯದ, ನಿಮ್ಮ ಸುತ್ತ ಒಂದು ಪ್ರಭಾ ವಲಯ ತಯಾರಾಗ್ಯದ. ಅಖಂಡವಾದಂತಹ ದೇವ ಮಂತ್ರದ ದಿವ್ಯ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗ್ಯದ ಅಂತಂದವ. ದೇವ್ ಹೇಳಿತು ನನಗೆ ಈ ಮಾತಾ, ಅದಕ್ಕೆ ನೀವು ಇದನ್ನು ಸಾಧನ ಬಿಡ್ರಿ, ಮತ್ತು ಹೊಳ್ಳಿ ಕೃಷ್ಣ ಮಂತ್ರ ಜಪವನ್ನೇ ಚಾಲೂ ಮಾಡಿರಿ, ನಿಮಗೆ ದೇವರ ದರ್ಶನ ಆಗ್ತದಂತವ ಹೇಳ್ದ. ಅದನ್ನೇ ಮುಂದುವರಿಸಿ ಅವರು ಕೃಷ್ಣನ ದರ್ಶನವನ್ನು ಪಡೆದರು ಅಂತ ದೃಷ್ಟಾಂತ. ನಾವ್ಯಾವ ಮಾಡ್ತೀವಿ ನೋಡುನು. ಇಡ್ಲಿ ತಿಂದ ಒಬ್ಬ ದಾಖಲೆ ಮಾಡಿದ. ಎಷ್ಟು ಇಡ್ಲಿ ತಿಂದಪ್ಪ ಅಂದ್ರೆ 100 ಇಡ್ಲಿ. ಆ ಬಳಿಕ ಒಬ್ಬ ದ್ವಾಸೆ ತಿಂದ. ನಾವೆಲ್ಲ ಅವರು ನೋಡಿ ನಾವು ದಾಖಲೆನ ಮಾಡಿದೆವು. ಎವರೇಜ್ ನಮ್ಮ ಭಾರತ ದೇಶದಲ್ಲಿ ಈಗ ಎವರೇಜ್ 4 ರಿಂದ 5 ತಾಸು ಮೊಬೈಲ್ ನೋಡ್ತೀವಿ ನಾವೆಲ್ಲರೂ. ಈಗಿನ ಹೊಸ ಜನ್ರೇಷನ್ ಅಷ್ಟು ನೋಡ್ತದೆ. ಮತ್ತು ಅದೇ ಸಮಯ ಆಧ್ಯಾತ್ಮಿಕ ಸಾಧನದೊಳಗೆ ಕಳೆದಿದ್ರೆ ಯಾಕೆ ನಾವು ದೇವರಾಗುವುದಿಲ್ಲ? ಅದಕ್ಕೆ ಗುರುಪಾದ ಸೇವೆಯನ್ನು ಮಾಡೋಣ, ಶರಣರ ಸಂಘದಲ್ಲಿ ಇರೋಣ, ಪರಮಾತ್ಮನ ಪೂಜೆಯನ್ನು ಮಾಡೋಣ. ಅಷ್ಟೇ ಅಲ್ಲದೆ ವಿರತಿ, ವಿವೇಕ, ವಿದ್ಯೆ, ಶಮೆ, ದಮೆ, ಸತ್ಯ, ಧರ್ಮ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಮೋಕ್ಷ ಎಲ್ಲಿ ಆಗ್ತದೆ ಅಂತ ಕೇಳ್ತಾರೆ ನಿಜಗುಣ ಶಿವಯೋಗಿಗಳು. ಸುಮ್ಮನಾಗದು ಅರಿವಿನಿಂದವೇ ಮುಕ್ತಿ. ತಿಳ್ಕೊಂಡೆ ಅಂದ್ರೆ ಮುಕ್ತ ಆಗ್ತಿ, ತಿಳಿಲಿಲ್ಲ ಅಂದರೆ ಇಲ್ಲೇ ಉಳಿಯೋದು. ಮತ್ತು ಇವು ಕಲ್ಲಪ್ಪಾಗಿ ಉಳಿಯೋದು, ಅವ್ರು ಮಲ್ಲವಾಗಿ ಉಳಿಯೋದು ಇಲ್ಲೇ. ಎಸಗುವ ಸಂಸಾರದ ಕುರುಹಿಲ್ಲದ ಆತಂಗೆ ಹೆಸರಾವುದೆಂದ ನಂಬಿಗರ ಚೌಡಯ್ಯ ನಿಜ ಶರಣನು. ಈ ಸಂಸಾರದ ಗುರುತ ನಮಗಿಲ್ಲ, ನಿಜವಾಗಿಯೂ ಸಂಸಾರದ ಶಿಕ್ಕ ನಮಗಿಲ್ಲ. ನಮಗೆಲ್ಲ ಯಾವ ಶಿಕ್ಕ ಅದ ಅಂದ್ರೆ ನಾವೆಲ್ಲ ದೇವರೇ ಇದ್ದೀವಿ. ಇದ್ದರೂ ಕೂಡ ನಾವು ಮಲ್ಲಿಕಾರ್ಜುನ ಪ್ರವಚನ ಕೇಳಂಗಿಲ್ಲ. ಕ್ಯಾಸೆಟ್ ಅದಾವ, ಕೇಳಬೇಕು ಬೇಡ. ಮುಂಜಾನೆ ಎದ್ದ ತಕ್ಷಣ ಹಚ್ಚಿದಪ್ಪ, ಅದು ಬ್ರಹ್ಮಾಂಡ ಗುರೂಜಿ ಜ್ಯೋತಿಷ್ ಹೇಳ್ತಾರೆ, ಅವ ಕೇಳ್ಕೊತ ಇಲ್ಲ ನಿಮ್ಮ ಬಾಗಿಲದೇನು ಚೌಕಟ್ಟೈತಿ, ಆ ಚೌಕಟ್ಟು ಎಲ್ಲಿ ತಕ ಇರ್ತೈತ್ಲೆ ಅಲ್ಲಿ ತಕ ನಿಮ್ಮ ಮನೇನು ಉದ್ಧಾರ ಆಗಂಗಿಲ್ಲ. ಹಚ್ಚಿರ ಅದನ್ನು ಕಿತ್ತು ಬೇರೆ ದಿಕ್ಕಿಗೆ ತಂದವ. ಇವರು ಬಡಿಗ್ಯಾನ ಕರ್ಕೊಂಬಂದ್ರ ಅವ ಬಡಿಗೆ ಅಂದ ವಾಸ್ತು ಪ್ರಕಾರ ಐತ್ರಿ, ಇದನ್ಯಾಕೆ ಕೇಳ್ಬೇಕತ್ತವ. ಬ್ರಹ್ಮಾಂಡ ಗುರೂಜಿ ಹೇಳ್ಯಾರ್ರಿ, ಮಾತ್ರ ಕಿತ್ತೋಗಿರ ಅಂತ ಚೌಕಟ್ಟತ್ತಿವ. ಇಂಥವ್ರದೆಲ್ಲ ಕೇಳ್ಕೊತ ಹೋಗೋದ್ರಿಂದ ಏನಾಗೋದಿಲ್ಲ. ಯಾರು ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುವಂಥ ಮಹಾತ್ಮರು ಅಂಥ ಮಲ್ಲಿಕಾರ್ಜುನ ಪೋಳ ಕೇಳುವುದರಿಂದ ನಮ್ಮ ಜೀವನ ಬದಲಾಗ್ತದೆ. ಸಿದ್ದೇಶ್ವರಪ್ಪಗಳ ಪ್ರವಚನ ಕೇಳುವುದರಿಂದ ನಮ್ಮ ಜೀವನ ಜ್ಯೋತಿಯಾಗಿ ಹೊಳಿತದ, ಆತ್ಮ ದೀಪವಾಗಿ ಬೆಳಗುತ್ತದೆ. ಬಿಟ್ಟು ಒಟ್ಟು ಏನ್ರಿ ಮಾಡ್ಕೋತ ಹೋದೆವು ಅಂದ್ರೆ ನಮಗೂ ದಿಕ್ಕು ಕಾಣಂಗಿಲ್ಲ, ಮಂದಿಗೂ ದಿಕ್ಕು ಕಾಣಂಗಿಲ್ಲ. ಹಾಗಾಗದೆ ನಾವೆಲ್ಲರೂ ಮುಕ್ತಾತ್ಮರಾಗೋಣ. ಆ ನಿಟ್ಟಿನಲ್ಲಿ ಈ ಮಠವನ್ನು ನಡೆಸ್ತಾ ಇರುವಂಥ ಪರಮ ಪೂಜ್ಯರು ತಮ್ಮನ್ನೆಲ್ಲರನ್ನ ಕೂಡಿಸಿ, ಯತೀಶ್ವರಾನಂದಪ್ಪಗಳು ಎಲ್ಲರನ್ನು ಕೂಡಿಸಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮಹಾತ್ಮರು ಬರೀ ಸಾನ್ನಿಧ್ಯ ಮಾತ್ರದಿಂದ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಅಪ್ಪಗಳು ಭಾಳ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ತಾರೆ, ಇಂಥ ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸ್ತಾರೆ. ಮೌನದಲ್ಲಿದ್ದುಕೊಂಡೇ ಆಡಂಬರ ರಹಿತವಾಗಿ ಇಷ್ಟೆಲ್ಲ ಮಾಡ್ತಾರೆ. ಅದನ್ನು ಬಿಟ್ಟು ಒಟ್ಟಿದೆ ಹೇಳಿದೆವಲ್ಲ ನಾವು, ಮನೆ ಹೋಗಿ ಕುಂಕುಮ ಹಚ್ಚಿ ಎಲೆ ಅಡಿಕೆ ಕೊಟ್ಟು ಪ್ರವಚನಕ್ಕೆ ಬರೀ ಅಂತ ಯಾರು ನಿಮ್ಮನ್ನು ಕರೆಯಂಗಿಲ್ಲ. ಅವರು ನೀವಾಗೆ ಎಷ್ಟು ಜನ ಬರ್ತಿರಲಿಲ್ಲ ಅಷ್ಟರಲ್ಲೇ ನಿಮಗೆ ತತ್ವಜ್ಞಾನವನ್ನು ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾರೆ. ಬಿಟ್ಟು ಒಟ್ಟು ಯಾರೇ ಬೇರೆ ಸ್ವಾಮಿಗಳು ಬಂದು ಬೇಕಾದಂಗೆ ಹೇಳವರು
ಆದ್ರೆ ಯತೀಶ್ವರಾನಂದ ಅಪ್ಪುಗಳನ್ನು ನಿಮ್ಮೂರಿಗೆ ಸಿದ್ದೇಶ್ವರ ಅಪ್ಪುಗಳು ಕಣೇರಿ ಅಪ್ಪುಗಳು ಕೂಡೆ ಕೊಟ್ಟಾರ. ಬೆಕ್ಕಾದ ಸ್ವಾಮಿಗಳು ಬಂದು ಅತ್ತಿ ಸಸಿ ಕತೆ ಹೇಳ್ರೆ ಏನು ನಂಬುದು ಬೇಡ. ಮಲ್ಲಿಕಾರ್ಜುನ ಅಪ್ಪುಗಳ ಪರಂಪರಾದೊಳಗೆ ಅತ್ತಿ ಸಸಿ ಕತೆ ಬರಂಗಿಲ್ಲ. ಇಲ್ಲಿ ಅಖಂಡವಾದ ಉಪನಿಷತ್ ವಿದ್ಯೆ ಬ್ರಹ್ಮವಿದ್ಯೆ ಬರ್ತದೆ. ನಿಮಗೇನು ಮನ್ಯಾಗ ಭಾಳ ಅದು ಬ್ಯಾಡಾಗೈತತ್ತೆ ಇಲ್ಲಿ ಪ್ರವಚನ ಕೇಳಕ್ಕೆ ಬಂದಿರ್ತೀರಿ ಮಠಕ್ಕೆ, ಮತ್ತಿಲ್ಲಿ ಅದ ಜಗಳ ಹಚ್ಚಿ ಅದ ಕತೆ ಹೇಳಿ ನಿಮ್ಮನ್ನ ನಗಿಸ್ ಕಳಿಸ್ರಿ ಏನು ಭಾಳ ದೊಡ್ಡ ಮಾತಾತೇನು? ಸಿದ್ದೇಶ್ವರ ಅಪ್ಪುಗಳು ಎಂದು ತಮ್ಮ ಪ್ರವಚನದಾಗ ಹೇಳಿದ್ರೆ ಹೇಳಿ ನೋಡೋಣ. ಅದಕ್ಕೆ ಅದನ್ನೇ ಹೇಳ ಅವರಿಗೆ ನಂಬುವುದಕ್ಕಿಂತಲೂ ಬೆಕ್ಕಾದ ಸ್ವಾಮಿಗಳು ಬಂದು ಬೆಕ್ಕಾದ ಹೇಳುವಾದರೂ ನೀವು ಯತೀಶ್ವರಾನಂದ ಅಪ್ಪುಗಳ ಮೇಲಿನ ಶ್ರದ್ಧಾ ಕಡಿಮೆ ಆಗಬಾರ್ದು. ನಿಮ್ಗೆ ಅಷ್ಟು ಗಟ್ಟಿಯಾಗಿ ನೀವು ಇರಬೇಕು. ಯಾಕೆ ಅಂದರೆ ಅವರನ್ನು ಇಲ್ಲಿ ನೇಮಿಸಿದಂಥವರು ಒಬ್ಬರು ಜ್ಞಾನಯೋಗಿಗಳು, ಇನ್ನೊಬ್ಬರು ರಾಷ್ಟ್ರ ಸಂತರಾದ ಕಣೇರಿ ಜಗದ್ಗುರುಗಳು ನೇಮಿಸ್ಯಾರ. ಅದಕ್ಕೆ ಆ ರೀತಿಯಾಗಿ ತಾವೆಲ್ಲರೂ ಅವರ ಮೇಲಿನ ಶ್ರದ್ಧೆ ಅಖಂಡವಾಗಿರಬೇಕು. ಒಬ್ಬರು ಸನ್ಯಾಸಿಗಳು ಒಂದು ಊರಲ್ಲಿ ವಾಸ ಮಾಡ್ತಾರಂದ್ರೆ ಅದೇ ಊರಿನ ದೊಡ್ಡ ಪುಣ್ಯ. ನಮಗೊಂದು ತಾಸು ಮನೆ ಬಿಟ್ಟು ಬರ್ಲಿಕ್ಕಾಗೋದಿಲ್ಲ, ಮತ್ತು ಇಡೀ ಜೀವನವನ್ನೇ ಧರ್ಮ ದೇಶ ಗುರುಗಳಿಗಾಗಿ ಬಿಟ್ಟಿರ್ತಾರಂದ್ರೆ ಅವರೇ ದೇವರು, ಮತ್ತಿನ್ನೇನು ದೇವರದಾರ. ಅಂತಹ ಯತೀಶ್ವರಾನಂದಪ್ಪಗಳ ಮಾರ್ಗದರ್ಶನದಲ್ಲಿ ಬೇಕಾದವರು ಬಂದು ಪ್ರವಚನ ಹೇಳಿ. ಆದರೆ ಇವರಿಗೆ ರೀ ನೀವ್ಯಾರು ದಾಟಿ ಹೋಗಬಾರ್ದು. ರಾಜಕೀಯ ಮಾಡೋರು ಇಲ್ಲದಾಗ್ತಾರೆ. ಎಷ್ಟು ಹೇಳ್ತಾರನ್ನೋಕ್ಕಿಂತ ಎಷ್ಟು ನಡೀತಾರೆ ಅನ್ನೋದು ಬಹಳ ಮುಖ್ಯ ಇರ್ತೈತಿ. ಒಬ್ಬ ಸನ್ಯಾಸಿಯಾಗಿ ಕೊನೆಯವರೆಗೂ ತನ್ನ ಚಾರಿತ್ರ್ಯವನ್ನು ಉಳಿಸ್ಕೊಂಡು ಹೋಗ್ತಾನಂದ್ರೆ ಅವನ ಮಾತೇ ಬ್ರಹ್ಮವಾಕ್ಯ, ಅದೇ ವೇದವಾಕ್ಯ. ಯಾರು ಬೇಕಾದ ಹೇಳಿ ಹೋಗ್ತಾರ? ನಡೆಯುವಂಥ ಆಚರಣೆ ಬೇಕಲ್ಲ. ಆಚರಣೆ ಇಲ್ಲದೆ ಇದ್ರೆ ಅದೇನು ಪ್ರವಚನ? ಸಿದ್ದೇಶ್ವರಪ್ಪಗಳು 1% ಜಗತ್ತಿಗೆ ಹೇಳಿದ್ರು, 99 ಅಲ್ಲ 100,000 ಪಟ್ಟದಷ್ಟು ಆಚರಣೆ ಮಾಡಿದರು ಅವರು. ಅದಕ್ಕೆ ಅವರು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ರು, ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರ ಅರ್ಥ. ಕಿವಿಗಳು 2 ಬಾಯ್ತಾನೊಂದು ಏನೇ ಓದಿದರ ಅರ್ಥ. ಕಣ್ಣುಗಳೆರಡು ಬಾಯ್ತಾನೊಂದು ಏನೇ ಓದಿದರ ಅರ್ಥ. ಕೈಗಳು 2 ಬಾಯ್ತಾನೊಂದು ಏನೇ ಓದಿದರ ಅರ್ಥ. ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರ ಅರ್ಥ. ಇಮ್ಮಡಿ ನೋಡೈ ಒಮ್ಮಡಿ ಹೇಳೈ ಎಂಬುದೇ ಇದರ ಅರ್ಥ. ಇಮ್ಮಡಿ ದುಡಿಯೈ ಒಮ್ಮಡಿ ತಿನ್ನೈ ಎಂಬುದೇ ಇದರ ಅರ್ಥ ಅಂತ ಸಿದ್ದೇಶ್ವರಪ್ಪಗಳು ಯಾವಾಗಲೂ ಹೇಳ್ತಾ ಇದ್ರು. ವಿಜಾಪುರ ಆಶ್ರಮದ ಸಂಪ್ರದಾಯ ಅಂದ್ರೆ ಆಚರಣೆಯ ಸಂಪ್ರದಾಯ, ನೀತಿಯ ಸಂಪ್ರದಾಯ, ಜ್ಞಾನದ ಸಂಪ್ರದಾಯ. ಇಲ್ಲಿ ಗೋಳ್ಳ ಮಾಲು ಕಪ್ಸಂಗಿಲ್ಲ, ಗೊತ್ತಿರ್ಬೇಕು ನಿಮಗೆ. ಗೋಳ್ಳ ಚುನುಮುರುನು ಕಪ್ಸಂಗಿಲ್ಲ, ಗೋಳ್ಳ ಮಾಲು ಕಪ್ಸಂಗಿಲ್ಲ, ಕೆಟ್ಟ ಪದಾರ್ಥ ಕಪ್ಸಂಗಿಲ್ಲ. ಯಾವುದು ಗಟ್ಟಿ ಐತ್ಲ ಅದು ಇದ್ದೇ ಇರ್ತೈತಿ. 24 ಕ್ಯಾರೆಟ್ ಬಂಗಾರ ಯಾರು ಪ್ರಚಾರ ಮಾಡಿ ಮಾರಂಗಿಲ್ಲ. ಯಾವುದು ಸುಮಾರು ಐತ್ಲ ಅದನ್ನ ಇದು ಬಂಗಾರ ಐತಿ ಜಾಹೀರಾತು ಮಾಡಬೇಕಾಗ್ತೈತಿ. ಯಾವುದು ಚಲೋ ಐತ್ಲ ಅದಕ್ಕೆ ಯಾರು ಅಡ್ವರ್ಟೈಸ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಹುಡುಕಾಡಿಕೊಂಡು ಬಂದು ಜನ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಹಂಗೆ ನಮ್ಮ ಯತೀಶ್ವರಾನಂದ ಅಪ್ಪಗಳು ಅಂತಹ ಶುದ್ಧ ಚಾರಿತ್ರ್ಯವನ್ನು ಹೊಂದಿದಂಥವರು, ಅಪಾರವಾದ ಗುರುನಿಷ್ಠೆಯನ್ನಿಟ್ಟಂಥವರು. ಅವರ ಮಾರ್ಗದರ್ಶನದಲ್ಲಿ ಇಡೀ ಕಾಗವಾಡ ಪ್ರಾಂತದ ಎಲ್ಲ ಜನರು ನೀವು ಮುಂದುವರಿಬೇಕು. ಯಾಕೆ ಅಂದ್ರೆ ಸ್ವತಃ ಅಪ್ಪಗಳವರಿಗೆ ಇಲ್ಲಿ ನೇಮಿಸ್ಯಾರಂದ್ರೆ ಸಾಮಾನ್ಯ ಅಲ್ಲ. ದೇವರಿಟ್ಟಂತಹ ಮೂರ್ತಿ ಅದು. ದೇವರೇ ಕೊಟ್ಟಂತಹ ಗುರುಗಳವರು ಅಂದ ಬಳಿಕ ಅವರು ದೇವರೇ ಇರ್ತಾರೆ. ಒಬ್ಬರು ಬರೇ ಹಿಂಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೇವರು ಅನ್ನಬಹುದಾದ್ರೆ, ಒಬ್ಬರು ಸನ್ಯಾಸಿಗಳು ಯಾಕೆ ದೇವರಲ್ಲ? ಒಬ್ಬರು ಶುದ್ಧ ಚಾರಿತ್ರ್ಯವನ್ನು ಹೊಂದಿದಂಥ ಮಹಾತ್ಮರು ನಿಮ್ಮ ಊರಾಗಿರ್ತಾರಂದ್ರೆ ಅವ್ರ್ಯಾಕೆ ದೇವರಲ್ಲ? ಅವರ ಮಾತನ್ನು ಪಾಲಿಸಬೇಕು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು. ಅವಾಗ ಏನಾರೇ ನಿಮ್ಮ ಕಾಗವಾಡ ತುಸು ಬದಲಾಕೋತ ಹೋಗ್ತೈತಿ. ಇಲ್ರಿ ನಾವು ಹಂಗೆ ಹಳಿ ಚಾಲ್ ಹಿಡ್ಕೊಂಡು ಹೋಗೋರು ಅಂದ್ರೆ ಹೋಗ್ರಿ, ಅವ್ರಿಗೇನು ಹಾನಿ ಆಗಂಗಿಲ್ಲ, ಹಾನಿ ನಿಮಗೆ ಆಗೋದು. ಆದ್ದರಿಂದ ತಾವೆಲ್ಲರೂ ಬರೀ ದೊಡ್ಡವ್ರ ಅಟ್ಟ ಬಂದಾರ, ಈಗ ಸಣ್ಣ ಸಣ್ಣ ಹುಡುಗರನ್ನ ಕಡ್ಕೊಂಬರಿ. ಬಿಳಿ ತಲೆ ಮಂದಿ ಬಂದೇನು ಮಾಡೋದೈತಿ? ಇಂದ ನಾಳೆ ಇರ್ತೈತಿ, ಅವ್ರಿಗೆ ಉಪಯೋಗ ಆಗೋದಿಲ್ಲ. ಅಧ್ಯಾತ್ಮ ಪ್ರಪಂಚ ಇದು ಪರಮಾರ್ಥ ಯಾರಿಗೆ ಕಲಿಸ್ಬೇಕಪ್ಪ ಅಂದ್ರೆ ಸಣ್ಣ ಸಣ್ಣ ಹುಡುಗರಿಗೆ ಕಲಿಸ್ಬೇಕು. ಋಷಿಮುನಿಗಳೆಲ್ಲರೂ ತಲೆ ಬೆಳಗದವ್ರಿಗೇನು ಹೇಳಿಲ್ಲ ಅವರು. ಯಾರಿಗೆ ಹೇಳಿದ್ರಪ್ಪ? ಯಾರು ಸಣ್ಣ ಸಣ್ಣ ಹುಡುಗರು ಇದ್ರಲ್ಲ, ಉದ್ದಾಲಕ, ನಚಿಕೇತ, ಇಂಥ ಶ್ವೇತಕೇತುವಿನಂಥ ಸಣ್ಣ ಸಣ್ಣ ಹುಡುಗರಿಗೆ ಉಪನಿಷತ್ತ ವೇದಗಳನ್ನು ಹೇಳಿದರು.
ಆ ರೀತಿಯಲ್ಲಿ ತಾವೆಲ್ಲರೂ ಮುಂದುವರಿತೀರಿ ಅಂತ ಹೇಳ್ತಾ 2 ನುಡಿಗಳು ಸದ್ಗುರು ಚರಣಕ್ಕೆ ಸಮರ್ಪಿತ.